ಕೋಟಿ ನಮನ ನಿನಗೆ ಮಹಾಗಣಪತಿ, ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ. ಕೋಟಿ ಕೋಟಿ ನಮನ ನಿನಗೆ ಮಹಾಗಣಪತಿ, ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ. ಮಹಾಗಣಪತಿ ದಿವ್ಯ ಗಣಪತಿ ನಿನಗೆ ಮಹಾಗಣಪತಿ, ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ. ಕೋಟಿ ಕೋಟಿ ನಮನ ನಿನಗೆ ಮಹಾಗಣಪತಿ, ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ. ಮಹಾಗಣಪತಿ ದಿವ್ಯ ಗಣಪತಿ, ಮಹಾಗಣಪತಿ ದಿವ್ಯ ಗಣಪತಿ, ಮಹಾಗಣಪತಿ ಮಹಾಗಣಪತಿ. ಕೈ ಮುಗಿದು ಬೇಡುವೆನು ಕರುಣಾಕರ, ಲೋಕರಕ್ಷಕ ಹೇ ವಿಘ್ನೇಶ್ವರ. ಕೈ ಮುಗಿದು ಬೇಡುವೆನು ಕರುಣಾಕರ, ಲೋಕರಕ್ಷಕ ಹೇ ವಿಘ್ನೇಶ್ವರ. ನಮ್ಮ ಮನದಲ್ಲಿ ನಮ್ಮ ಎದೆಯಲ್ಲಿ, ನಮ್ಮ ಮನದಲ್ಲಿ ನಮ್ಮ ಎದೆಯಲ್ಲಿ ಗಣಪತಿ ಗಣಪತಿ ಸದಾ ನೀ ನಮ್ಮನ್ನು ಹರಸುತ್ತ ಬಾ, ಸದಾ ನೀ ನಮ್ಮನ್ನು ಹರಸು ಹರಸು ಬಾಬಾ ಬಾ. ಕೋಟಿ ಕೋಟಿ ನಮನ ನಿನಗೆ ಮಹಾಗಣಪತಿ, ಲಕ್ಷ ಲಕ್ಷ ಮಹಾಗಣಪತಿ, ಮಹಾಗಣಪತಿ. ವಿದ್ಯಾ ಅಧಿದೇವನಾದಂಥ ಗಣೇಶ ಸ್ತುತಿಯನ್ನು ಮಾಡತಕ್ಕಂಥ ಗುರುಮಾತೆಯವರಿಗೆ ಧನ್ಯವಾದಗಳು. ಈ ಮುಂದಿನದಾಗಿ ಸ್ವಾಗತವನ್ನು ಶ್ರೀ RH ಗೌಡರ್ ಸರ್ ಅವರು ನಡೆಸಿಕೊಡ್ಬೇಕು ಅಂತ ಕೇಳ್ಕೊಳ್ತಾರೆ. ಪ್ರಗತಿ ಪರಿಶೀಲನಾ ಸಭೆ ಕ್ಲಸ್ಟರ್ ಹಂತದಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ವಿದೇಶಾಲಯ ಅಧ್ಯಕ್ಷರಾಗಿರ್ತಕ್ಕಂಥ ಸಿಕಂದರ್ ಎರ್ನಿ ಅಧ್ಯಕ್ಷರು, SP UPS ಇವರಿಗೆ ಸ್ವಾಗತ ಪುಷ್ಪವನ್ನು ಕೊಡುವುದರ ಮೂಲಕ ಸ್ವಾಗತವನ್ನು ಮಾಡಬೇಕಂತ. ಅದೇ ರೀತಿಯಾಗಿ MD ದ್ಯಾಮಣ್ಣನವರ್ ತಾಲೂಕಾ ಸರ್ಕಾರಿ ನೌಕರರ ಸಂಘ ಅಧ್ಯಕ್ಷರು ಹಾಗೂ ಹಿರೇಕುಪ್ಪಿ ಶಾಲೆಯ ಪ್ರಧಾನ ಗುರುಗಳು ಇವರು ಕೂಡ ಆಗಮಿಸಿದ್ದಾರೆ. ಇವರನ್ನು ಕೂಡ ಹೂವನ್ನು ಕೊಡುವುದರ ಮೂಲಕ ಅವರನ್ನು ಸ್ವಾಗತಿಸಬೇಕು. ಈ ಒಂದು ಸಭೆಯ ರೂವಾರಿಗಳಾಗಿರ್ತಕ್ಕಂಥ ಇಮ್ತಿಯಾಜ್ ಚುಡಿಗಾರ್ CRP ಉರ್ದು ಗ್ರಾಮೀಣ ಇವರನ್ನು ಕೂಡ ಪುಷ್ಪವನ್ನು ಅರ್ಪಿಸುವುದರ ಮೂಲಕ ಸ್ವಾಗತವನ್ನು ಮಾಡಿಕೋಬೇಕಂತ ಕೇಳ್ತಾರೆ. ಅದೇ ರೀತಿಯಾಗಿ AM ಕಡೂರ್ ಸರ್ HM SP UPS ಅಲಿಗೇರಿ ಇವರನ್ನು ಕೂಡ ಪುಷ್ಪವನ್ನು ಅರ್ಪಿಸುವುದರ ಮೂಲಕ ಸ್ವಾಗತವನ್ನು ಮಾಡಿಕೋಬೇಕು. ಅದೇ ರೀತಿಯಾಗಿ ಈ ಸಭೆಗೆ RPಗಳಾಗಿ ಬಂದಿರತಕ್ಕಂಥ NH ದೇವಾಂಗ ತಾಲೂಕಾ ಶಿಕ್ಷಕರ ಸಂಘದ ಸದಸ್ಯರು ಹಾಗೂ ಈ ತರಬೇತಿಯ ಸಂಪನ್ಮೂಲಗಳು ಇವರನ್ನು ಕೂಡ ಪುಷ್ಪವನ್ನು ಅರ್ಪಿಸುವುದರ ಮೂಲಕ ಅವರನ್ನು ಸ್ವಾಗತ ಮಾಡಬೇಕು. ಮತ್ತೋರ್ವರು KK ಬಣಗಾರ್ ಶಿಕ್ಷಕಿಯರು RPಗಳಾಗಿ ಬಂದಿದ್ದಾರೆ. ಅವರನ್ನು ಕೂಡ ಪುಷ್ಪವನ್ನು ಅರ್ಪಿಸುವುದರ ಮೂಲಕ ಅವರನ್ನು ಸ್ವಾಗತ ಮಾಡಬೇಕು ಅಂತ ಮತ್ತೊಬ್ಬ RP ಆಗಿರ್ತಕ್ಕಂಥ ಸುಜಾತ H ಇವರನ್ನು ಕೂಡ ಬಯಸುತ್ತೇನೆ. ಇಲ್ಲಿವರೆಗೂ ಸ್ವಾಗತವನ್ನ ಕೊಟ್ಟಿರ್ತಕ್ಕಂಥ ಗುರುಗಳಿಗೆ ಧನ್ಯವಾದಗಳು, ಹಾಗೂ ವಿದ್ಯಾರ್ಥಿಗಳಿಗೂ ಕೂಡ ಧನ್ಯವಾದಗಳು. ಮುಂದಿನದಾಗಿ ಪ್ರಾಸ್ತಾವಿಕ ನುಡಿಯನ್ನ ಈ ಸಭೆಗೆ ಮುಖ್ಯವಾದಂತಹ ಘಟ್ಟ
ಉದ್ಘಾಟನೆ ರಾಮಣ್ಣ ಸರ್ ಹಾಗೂ ದೇವಾಂಗ ಸರ್ ನೀರು ತರ್ಪಣ ಮಾಡುವುದರ ಮೂಲಕ ಉದ್ಘಾಟನೆ ಮಾಡಿದ ಗುರುಗಳಿಗೆ ಧನ್ಯವಾದಗಳು. ಪ್ರಾಸ್ತಾವಿಕ ನುಡಿ ಇಮ್ತಿಯಾಜ್ ಸರ್, ಸಿಆರ್ಪಿ ಸರ್ ಇವರಿಗೆ. ಎಲ್ಲರಿಗೂ ನನ್ನ ಬೆಳಗಿನ ಉದಯ ಶುಭಾಶಯಗಳು. ವೇದಿಕೆ ಮೇಲೆ ಆಸೀನರಾದಂತಹ ಈ ಶಾಲೆಯ SDMC ಅಧ್ಯಕ್ಷರಾದ ಶ್ರೀಯುತ ಸಿಕಂದರ್ ರೆಡ್ಡಿ ಸರ್, ಅದೇ ರೀತಿ ನಮ್ಮ ನೌಕರ ಸಂಘದ ಅಧ್ಯಕ್ಷರು, ತಾಲೂಕಾ ಘಟಕದ ಅಧ್ಯಕ್ಷರು, ನಮ್ಮ ಆತ್ಮೀಯರು MD ರಾಮಣ್ಣ ಸರ್, ಅದೇ ರೀತಿ ಈ ಶಾಲೆಯ ಪ್ರಧಾನವಾದಂತಹ ಶ್ರೀ ರೇಣುಕಾ ಸರ್ ಮತ್ತು ಆರ್ಪಿಗಳಾಗಿ ನಾವು ಒಂದೇ ಕೂಗಿಗೆ ಹೋಗೊಟ್ಟು ಈ ಕಾರ್ಯಕ್ರಮದಲ್ಲಿ ಬಂದು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಲು ಪ್ರಯತ್ನಿಸುತ್ತಿರುವ ಹಾಗೂ ನಮಗೆ ಪ್ರಯತ್ನ ಸಿಗುತ್ತೆ, ಈ ಶ್ರೇಯ ನಮಗೆ ಸಿಗುತ್ತೆ ಅಂತ ಆಶಾಭಾವನೆ ಇಟ್ಕೊಂಡು ಬಂದಿರುವಂಥ ಶ್ರೀಯುತ ದೇವಾಂಗತ್ ಸರ್, ಅದೇ ರೀತಿ ಶ್ರೀಮತಿ KK ಬಣಗಾರ್ ಮೇಡಮ್ ಮತ್ತು ಸುಜಾತ ಮತ್ತು ನನ್ನ ಕ್ಲಸ್ಟರ್ನ ಆತ್ಮೀಯ ಶಿಕ್ಷಕ. ಇವತ್ತಿನ ದಿವಸ ಬಹುಶಃ ಇದು ಇತಿಹಾಸದಲ್ಲಿ ಮೊದಲನೇ ಸಲ ಅಥವಾ 2-3 ಸಲ ಆಗಿರ್ಬೋದು. ನನ್ನ ಒಂದು ಕಳಕಳಿ ಇತ್ತು, ಎಲ್ಲ ಶಿಕ್ಷಕರು ಶಾಲೆಗೆ ಹೋದಾಗ ಸರ್ ನಮಗೆ ಕಲಿಕಾ ಚೇತರಿಕೆ ಬಗ್ಗೆ ಸ್ವಲ್ಪ ಐಡಿಯಾ ಇದೆ, ನಾವು ತರಬೇತಿ ತೊಗೊಂಡಿದ್ದೀವಿ, ಆದರೆ ದ್ವಿತೀಯ ಭಾಷೆನೇ ಬೋಧನೆ ಮಾಡಲಿಕ್ಕೆ ದ್ವಿತೀಯ ಭಾಷೆ ಸ್ವಲ್ಪ ತೊಂದರೆ ಆಗ್ತಾ ಇದೆ. ವಿಶೇಷವಾಗಿ 1ನೇ ತರಗತಿ ಯಾವ ಥರ ಬೋಧನೆ ಮಾಡೋದು, 2ನೇ ತರಗತಿ ಯಾವ ಥರ ಬೋಧನೆ ಮಾಡೋದು, ಯಾವ ಕಲಿವಿನ ಫಲವನ್ನು ನಾವು ಆಯ್ಕೆ ಮಾಡಿಕೊಂಡು ಯಾವ ರೀತಿ ನಾವು ತರಗತಿಗಳನ್ನು ಆಯೋಜಿಸಬೇಕು ಅನ್ನೋದು ನಮಗೆ ಗೊತ್ತಾಗ್ತಾ ಇಲ್ಲ ಸರ್. ಸ್ವಲ್ಪ ಅಂದಾಗ ನನಗೂ ಅದು ಸ್ವಲ್ಪ ನೋವು ಅನ್ನಿಸ್ತು. ಯಾಕಂತೇಳಿದ್ರೆ ನಮ್ಮ ಆಡಳಿತ ಭಾಷೆ, ಈ ಭಾಷೆ ಬಂದ್ರೇನೆ, ಅದು ಬಲ್ಲೇರೇನೆ ನಮ್ಮ ಮಕ್ಕಳು ಮುಂದಿನ ಅಭ್ಯಾಸಕ್ಕೆ ತಯಾರಾಗ್ತಾರೆ ಅಂತೇಳಿ ನನಗೆ ಅದು ಗೊತ್ತಿದೆ. ಅದಕ್ಕೋಸ್ಕರ ಈ ಕಾಳಜಿಯನ್ನು ಇಟ್ಕೊಂಡು ಇಂದಿನ ಈ ಸಭೆ ತನಗೋಸ್ಕರ ಆಯೋಜಿಸಲಾಗಿದೆ. ತಮ್ಮೆಲ್ಲರಲ್ಲಿ ನಾನು ಕಳಕಳಿ ವಿನಂತಿ ಕೈ ಮುಗಿದು ಕೇಳ್ಕೊಂಡೇನೆ ಅಂದರೆ, ಇಲ್ಲಿ ಏನು ಸಂಪನ್ಮೂಲ ತಮಗೆ ಸಿಗುತ್ತೋ ಅದು ಯಥಾ ಪ್ರಕಾರ ನಮ್ಮ ಮಕ್ಕಳಿಗೆ ತಲುಪಬೇಕು. ಮಕ್ಕಳಿಂದ ಅದು ತಲುಪಿದ ನಂತರ ಅದು ಯಾವ ಥರ ಚಟುವಟಿಕೆಗಳು ಆಯೋಜಿಸಿರಿ, ಆ ಚಟುವಟಿಕೆ ಕುರಿತು ಒಂದು ಫೋಟೋ ಆಯಿತು, ಒಂದು ವಿಡಿಯೋ ಆಯಿತು, ನಮ್ಮ ರೆನ್ಬೋ ಗ್ರೂಪಲ್ಲಿ ತಾವು ಶೇರ್ ಮಾಡ್ಕೊತೀರಿ ಅಂತೇಳಿ ಆಶಾಭಾವನೆ ನಾನೇ ಇಟ್ಕೊಂಡಿದ್ದೀನಿ. ಈಗ ಎರಡನೇದಾಗಿ ಮಾತಾಡೋಣ. ಕೆಲವೊಂದು ಚಟುವಟಿಕೆಗಳು ತಮಗೆ ಅಲ್ಲಿ ನಾವು ಫ್ರೀ ನೀಡಿದ್ದೇವೆ, ಅಂದರೆ ಕೆಲವೊಂದು ಚಟುವಟಿಕೆಯಲ್ಲಿ ತಾವು ತಮ್ಮ ಪ್ರಕಾರ ಎಲ್ಲ ಆಯೋಜನೆ ಮಾಡ್ಕೋಬೋದು. ಅದು ಆರ್ಟಿಗಳು ಹೇಳ್ತಾರೆ ಯಾವ ಥರ ಏನಂತೇಳಿ. ಅಲ್ಲಿ ಅವಕಾಶ ಕಲ್ಪಿಸಲಾಗಿದೆ. ಎಲ್ಲಿ ಅವಕಾಶ ಕಲ್ಪಿಸಲಾಗಿದೆ ಅಲ್ಲಿ ನಾವೀನ್ಯತೆ ಒಳ್ಳುವ ಯಾವ ಚಟುವಟಿಕೆ ತಾವು ಆಯ್ಕೆ ಮಾಡ್ಕೋತೀರಿ ಅಂತೇಳಿ ಆ ಚಟುವಟಿಕೆಯನ್ನು ಗ್ರೂಪಲ್ಲಿ ಶೇರ್ ಮಾಡಬೇಕು. ಗ್ರೂಪಲ್ಲಿ ಶೇರ್ ಮಾಡಿದಾಗ ಎಲ್ಲ ಶಾಲೆಗಳಿಗೂ ಅದಕ್ಕೆ ತಲುಪಬೇಕು. ಹೌದು, ಈಗ ನಾವೇ ಪರ್ಫೆಕ್ಟ್ ಅನ್ನೋದು ಏನು ವಿಚಾರ ಇಲ್ಲ, ನಾನು ಪರ್ಫೆಕ್ಟ್ ಅಲ್ಲ, ಯಾರೂ ಪರ್ಫೆಕ್ಟ್ ಇಲ್ಲ ಜಗದಲ್ಲಿ. ಅಲ್ಲಿ ಯಾವುದಾದ್ರು ಒಂಥರ ಸಕ್ಸಸ್ ಕಂಡಿದೆ ಆ ಚಟುವಟಿಕೆ ಅಂತ ಹೇಳಿದ್ರೆ ಅದನ್ನು ಅಳವಡಿಸ್ಕೊಳ್ಳೋಕೆ ನಮಗೇನು ತೊಂದರೆ ಅದಲ್ಲ. ಅದೇ ಥರ ನಾವು ಅದು ಅಳವಡಿಸ್ಕೊಳ್ಳೋಣ ಅಂತೇಳಿ ಆಶಾಭಾವನೆ ಇಟ್ಕೊಂತ ಈಗ ಮತ್ತೊಂದು ವಿಶೇಷ ಇಲ್ಲಿ ಈಗ ಶಿಕ್ಷಕ ಪರ್ವ ಕಾರ್ಯಕ್ರಮ ನಡೀತಾ ಇದೆ. ಆ ಕಾರ್ಯಕ್ರಮದ ಪ್ರಯುಕ್ತ ನಾವು ಶಾಲೆಗಳಲ್ಲಿ ಏನು ಮಾಡ್ತಾ ಇದ್ದೀವಿ, ಮಾದರಿಯ ಪಾಠಗಳನ್ನು ಮಾಡ್ತಾ ಇದ್ದೀವಿ. ಈಗಾಗಲೇ ಸುಜಾತ ಮೇಡಮ್ ಅವರು ಮಾದರಿಯ ಪಾಠವನ್ನು ಮಾಡಿ ತಮಗೆ ಯೂಟ್ಯೂಬ್ ಮೂಲಕ ಅದು ಲಿಂಕ್ ಆಗಲಿ ಕಳಿಸಲಾಗಿದೆ. ತಾವು ನೋಡಿರ್ಬೋದು ಅಂತ ಆಶಾಭಾವನೆ ಇಟ್ಕೊತೀನಿ. ನಾವು ಪ್ರತಿಯೊಂದು ಕಾರ್ಯಕ್ರಮವನ್ನು ಈ ಯೂಟ್ಯೂಬ್ ಚಾನಲ್ ಇದೆ ನಮ್ಮದು, ಏನಂತ ಅಂತೇಳಿ ಉರ್ದು ಎಜುಕೇಷನ್ ಇನ್ಫೋ, ಅದರಲ್ಲಿ ನಾವು ಪ್ರಕಟಗೊಳಿಸ್ತೀವಿ. ಆ ಯೂಟ್ಯೂಬ್ ಚಾನಲ್ ಮೂಲಕ ತಾವು ಇನ್ನೊಂದ್ಸರಿ ಮಾಹಿತಿ ಬೇಕಾದರೂ ಇದೇ ತರಬೇತಿ ತಗೋಬೋದು, ಪದೇ ಅದನ್ನು ನೋಡ್ಬೋದು. ತಮ್ಮ ಶಾಲೆಯಲ್ಲಿ ಏನೋ ಉತ್ತಮ ಚಟುವಟಿಕೆ ಅಕಾಡೆಮಿಕ್ ಆಗಿ, ಎಜುಕೇಷನ್ ಆಗಿ, ಶೈಕ್ಷಣಿಕವಾಗಿ ಅದು ಬೆಳೆದರೆ ನನಗೆ ಸ್ವಲ್ಪ ಇನ್ಫಾರ್ಮ್ ಮಾಡಿ, ನಾನೇ ಬಂದು ನಿಮ್ಮ ವಿಡಿಯೋ ಶೂಟ್ ಮಾಡಿ ಅದೆಲ್ಲ ನಮ್ಮ ತಾಲೂಕಿಗೆಲ್ಲ ಇಡೀ ಜಗತ್ತಿಗೆ ಅದು ಪಬ್ಲಿಷ್ ಆಗಬೇಕು. ಆ ಥರ ನಾನು ನೋಡ್ಕೊಳ್ತೇನೆ ಅಂತೇಳಿ ಆಶಾಭಾವನೆ ಇಟ್ಕೊಳ್ತೀವಿ. ನಾವು ಏನು ಇವತ್ತು ಗುರಿಗಳನ್ನ ಇಟ್ಕೊಂಡು ಬಂದಿದ್ದೀವಿ, ಆ ಗುರಿಗಳು ಯಥಾ ಪ್ರಕಾರ ನಾವು ಕಾರ್ಯರೂಪಕ್ಕೆ ಬರ್ತೀವಿ. ನಮಗೆ ಅದರಲ್ಲಿ ಯಶಸ್ಸು ಸಿಗುತ್ತೆ ಅಂತೇಳಿ ಆಶಾಭಾವನೆ ಇಟ್ಕೊಂಡು ನಮಗೆ ಇಲ್ಲಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ, ಆಯೋಜಕರಿಗೂ ಹಾಗೂ ಎಲ್ಲರಿಗೂ, ನಮ್ಮ ಅಧ್ಯಕ್ಷರಿಗೂ ಎಲ್ಲರಿಗೂ ನಾನು ಹೊಂದಿಸಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕನ್ನಡ. ಸರ್ ಕೊಡಿಸ್ಕೊಡಿ, ನಿಮ್ಮ ಬರ್ತೇನೆ ಸರ್, ಇದು ಇಷ್ಟಲ್ಲ ಅಷ್ಟೇನಾ? ವಿಡಿಯೋ
ಕಲಿಕಾ ಚೇತರಿಕೆ ಮತ್ತು ಪ್ರಗತಿ ಪರಿಶೀಲನಾ ಸಭೆಯ ಈ ಸಮಾಲೋಚನೆ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದಂಥ ಈ ಶಾಲೆಯ SDMC ಅಧ್ಯಕ್ಷರಾದಂಥ ಸಿಕಂದರ್ ಐಡಿ ಅವರೇ ಮತ್ತು ಈ ಶಾಲೆಯ ಪ್ರಧಾನ ಗುರುಗಳಾದಂಥ ಗುರು ಸರ್ ಅವರೇ, ಆತ್ಮೀಯರಾದಂಥ CRP ಚೂಡಿದಾರ್ ಸರ್ ಅವರೇ, ಶಿಕ್ಷಕರ ಸಂಘದ ನಿರ್ದೇಶಕರಾದಂಥ ಆತ್ಮೀಯರಾದಂಥ NH ದೇವಾಂಗ್ ಸರ್ ಅವರೇ, RPಗಳಾದಂಥ ಬಣಕಾರ್ ಮೇಡಮ್ ಅವರೇ, ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ನನ್ನ ಗುರುಗಳೇ, ಗುರುಮಾತೆಯರೇ, ಉರ್ದು ಶಾಲೆಯಲ್ಲಿ ಕನ್ನಡವನ್ನು ಬೋಧನೆ ಮಾಡತಕ್ಕಂಥ ಎಲ್ಲ ನನ್ನ ವೃತ್ತಿ ಬಾಂಧವರು, ಅನೇಕ ಸಮಾಲೋಚನೆ ಸಭೆಗಳು ಈಗ ಚೂಡಿದಾರ್ ಸರ್ ಬಂದಾಗ ಆಗ್ಯವು. ಒಳ್ಳೆಯ ಒಂದು ಕ್ರಿಯಾಶೀಲ ಸಂಪನ್ಮೂಲ ವ್ಯಕ್ತಿಗಳನ್ನು ನಾವು ಪಡೆದುಕೊಂಡಿದ್ದೇವೆ ಅಂತಕ್ಕಂಥ ಭಾವನೆ ನನಗೆ ಬರ್ತಾ ಇದೆ. ಯಾಕಂದ್ರೆ ಈಗಾಗಲೇ ನಾವು ಶಿಕ್ಷಕರ ಸಂಘಟನೆಯಲ್ಲಿ, ಸರ್ಕಾರಿ ನೌಕರರ ಸಂಘಟನೆಯಲ್ಲಿ ನಮ್ಮ ಶಿಕ್ಷಕರನ್ನು ನೀವು ಆಯ್ಕೆ ಮಾಡಿ ನಮ್ಮ ನೋವು ನಲಿವುಗಳಿಗೆ ಸಹಾಯ ಆಗ್ತದೆ ಅಂತಕ್ಕಂಥ ಒಂದು ದೃಷ್ಟಿಯನ್ನು ಇಟ್ಕೊಂಡು ಯೂನಿಯನ್ಗೆ ನೀವು ಕಳಿಸಿರ್ತೀರಿ. ನಾವು ಕೂಡ ಶಿಕ್ಷಕರೇ ನಿಮ್ಮ ಹಾಗೆ ನಾವು ಶಾಲೆಯಲ್ಲಿ ಬೋಧನೆಯನ್ನು ಮಾಡಲಿಕ್ಕೆ ಇರತಕ್ಕಂಥವರು. ಪದವಿಗಳು ಬರುತ್ತವೆ ಹೋಗ್ತವೆ, ಕಾಲಚಕ್ರಗಳು. ಚೂಡಿದಾರ್ ಸರ್ ಮತ್ತು ಸಂಪನ್ಮೂಲ ವ್ಯಕ್ತಿ CRPಗಳು ಆಗಿರ್ಬೋದು, ನಾಳೆ ಅವರು ಕೂಡ 4 ಕೋಣೆಯ ಮಧ್ಯದಲ್ಲಿ ಪಾಠವನ್ನು ಮಾಡಬೇಕಾಗುತ್ತೆ. ಇಲ್ಲಿ ನಾವೆಲ್ಲವನ್ನು ಕಲಿತಿದ್ದೇವೆ ಅನ್ನೋದಕ್ಕಿಂತ ನಮ್ಮ ಶಿಕ್ಷಕ ವೃತ್ತಿ ಯಥಾಸ್ಥಿತಿಯಾಗಿ ಮುಂದೆ ಬರ್ತಕ್ಕಂಥ ಶೈಕ್ಷಣಿಕ ಯೋಜನೆಗಳನ್ನು ನಾವು ಅಳವಡಿಸಿಕೊಂಡು ಪಾಠವನ್ನು ಮಾಡಬೇಕಾದ್ರೆ ನಾವು ವಿದ್ಯಾರ್ಥಿಗಳಾಗಿ ನಾವು ಶಿಕ್ಷಣದಲ್ಲಿ ನಾವು ಕಲಿಬೇಕಾಗಿದ್ದು ಭಾಳ ಇದೆ. ಇವತ್ತು 36 ವರ್ಷಗಳ ನಂತರ ನಮ್ಮ ಶೈಕ್ಷಣಿಕ ಯೋಜನೆ ಬದಲಾವಣೆಯಾಗಿದೆ. ಇಲ್ಲಿ ನಮಗೆ ಹಂತಗಳು ಕೂಡ ಬದಲಾವಣೆಗಳು ಬಂದಿವೆ. ಕಾಲಕ್ಕೆ ತಕ್ಕಂತೆ ನಾವು ಶಿಕ್ಷಣವನ್ನು ಯಾವ ರೀತಿಯಾಗಿ ಪಾಠವನ್ನು ಬೋಧನೆ ಮಾಡಬೇಕು ಅಂತಕ್ಕಂಥದ್ದನ್ನು ಅಳವಡಿಸಿಕೊಳ್ಬೇಕಾದಂಥ ಅನಿವಾರ್ಯತೆ ನಮ್ಮಲ್ಲಿ ಇದೆ. ನಾವು ಈ ಹಿಂದ ಆನ್ಲೈನ್ ಭಾರಿ ಪುಣ್ಯವಂತರು ಅಂತಕ್ಕಂಥ ಒಂದು ಕಾಲ ಇತ್ತು. ಈಗ ಅದನ್ನು ನಮ್ಮ ಶಿಕ್ಷಕರಿಗೆ ಏನು ಕೆಲಸವಿಲ್ಲವೇ ಎಂದು ಭಾವಿಸಿ ಅಧಿಕಾರಿ ವರ್ಗ ಇರ್ಬೋದು, ಸರ್ಕಾರ ಇರ್ಬೋದು, ಮತ್ತು ನಮ್ಮಲ್ಲಿ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಸಮಾಜದ ಪಾಲಕರು, ಪೋಷಕರು ಇರ್ಬೋದು, ನಮ್ಮ ಮೇಲೆ ಅನೇಕ ರೀತಿಯಿಂದ ಒತ್ತಡಗಳನ್ನು ಹಾಕ್ತಾ ಇದ್ದಾರೆ. ಇಲ್ಲ ಅಂತಲ್ಲ, ನಮಗೆ ಇವತ್ತು ಶಿಕ್ಷಕರು ಯಾಕರ ಆಗಿದ್ದೀವಪ್ಪ ಇಂಥ ಒತ್ತಡದಲ್ಲಿ ಏನಿಲ್ಲ, ಇವತ್ತು ಮೆಸೇಜ್ಗಳನ್ನು ಹಾಕ್ತಾರ, ದಿಢೀರ್ನೇ ಸಾಯಂಕಾಲ ಕೊಡ್ರಿ ಅಂತ. ನಾನು ಆ್ಯಕ್ಚುಲಿ ಈ ಹೆಡಮಾಸ್ತರಿಕೆ ಮಾಡೇ ಇಲ್ಲ. ಇಲ್ಲಿ ಎಷ್ಟಾಕೊಂದು ಕೆಲಸದವಲ್ಲಪ್ಪ, ನಾವು ಬರೀ ಯೂನಿಯನ್ನೇ ಆಗಿತ್ತು, ಭಾಳ ಹೊರಗಿನಿಂದ ಇದ್ದಾರೆ, ಅದ್ರಾಗ ಏನೈತೆ ಬಿಡ್ರಿ ಹೆಡಮಾಸ್ತರಿಕೆ ಅಂತಕ್ಕಂತ ಹೋಗಿದ್ವಿ. ಇದು ಸಣ್ಣ ಶಾಲೆ ಆದ್ರೂ ಕೂಡ ಇಷ್ಟೊಂದು ಕೆಲಸ ಅದಾವ ಅಂತ ನಮ್ಮ ಸೈಕಲ್ಗಾರ ಸರ್ ರಿಟೈರ್ಡ್ ಆಗಿದ್ದಾಗ, ಅದು ಜವಾಬ್ದಾರಿ ನನಗೆ ಬಿದ್ದಿದ್ದಾಗ, ಪ್ರಾಕ್ಟಿಕಲ್ ಅನುಭವ ಆಗಿದ್ದಾಗ ನನಗೆ ಅದು ಬಾಸ್ ಆಗಕತ್ತೈತಿ. ಇದು ಕಲಿಸೋದಕ್ಕಿಂತ ಮೊದಲು ಬರೀ ಏನೂ ಇಲ್ಲ, ಈ ಒತ್ತು ಹಾಕೋದು. ನಾನು ಅಧಿಕಾರಿ ವರ್ಗದಲ್ಲಿ ನಮ್ಮ DDP DU ಹಂತದಲ್ಲಿ ಭಾಳ ರೀತಿಯಿಂದ ಚರ್ಚೆ ಮಾಡೀವಿ. ಏನು ಸರ್ ನಾವು ಕಲಿಸ್ಬೇಕಾ? ಸರ್ಕಾರಿ ಶಾಲೆಗಳು ಇವತ್ತು ಸಬಲೀಕರಣ ಯಾಕಾಗಿಲ್ಲ ಅಂದ್ರೆ, ಇಲ್ಲಿ ಬರ್ತಕ್ಕಂಥ ಸರ್ಕಾರದ ಯೋಜನೆಗಳು, ಇಲ್ಲಿ ಕ್ವಾಲಿಟಿ ಶಿಕ್ಷಕರದಾರ, ಇಲ್ಲಿ ಅಗ್ರಕಾರದವರು ಎಲ್ಲರೂ ಕೂಡಿ ನಾವು ಶೈಕ್ಷಣಿಕವನ್ನು ಅಭಿವೃದ್ಧಿಯನ್ನು ಮಾಡಿದ್ರೆ ಮಾತ್ರ ಶಿಕ್ಷಣ ಪ್ರಗತಿ ಪಥದಲ್ಲಿ ಸಾಗ್ತೈತಿ, ಮಕ್ಕಳು ಉದ್ಧಾರ ಆಕಾರ ಅಂತಕ್ಕಂಥ ಮಾತುಗಳನ್ನು ಹೇಳುತ್ತಾ, ಇವತ್ತು ಇಲ್ಲಿ ಕಲಿಕಾಂಶಗಳು, ಕಲಿಕಾ ಚೇತರಿಕೆಯಲ್ಲಿ ಪಾಠ ಮಾಡಬೇಕು. 1ರಿಂದ 5ಕ್ಕೆ
ಮತ್ತು 6ರಿಂದ 8ಕ್ಕೆ ಯಾವ ರೀತಿ ಚೂಡಿದಾರ್ ಸರ್ ಈಗಾಗಲೇ ಹೇಳಿದರು, ನಾವು ಇಲ್ಲಿ ತಿಳ್ಕೊಳೋದೇ ಬೇರೆ, ಪ್ರಾಕ್ಟಿಕಲ್ ಆಗಿ ಕ್ಲಾಸ್ನಲ್ಲಿ ಹೋಗಿ ಪಾಠ ಮಾಡಕತ್ತಿದಾಗ ನಮಗೆ ಆಗ್ತಕ್ಕಂಥ ತೊಡರುಗಳು, ತೊಂದರೆಗಳು, ಹಂಗಾರೆ ಕಲಿಕಾ ಚೇತರಿಕೆ ಪಾಠಗಳನ್ನು ಹೆಂಗೆ ಮಾಡಬೇಕು, ಸಿಲೆಬಸ್ಸನ್ನು ಪಾಠಗಳನ್ನು ಯಾವ ರೀತಿ ಮಾಡಬೇಕು, ಯಾವ ಹೊತ್ತಿನ ಮಾಡಬೇಕು ಅನ್ನೋದನ್ನು ಈ ಒಂದು ಸಂಪನ್ಮೂಲ ವ್ಯಕ್ತಿಗಳಾದಂಥ ದೇವಾಂಗ್ ಸರು, ಬಣಕಾರ್ ಸರು ನಮಗೆ ತಿಳಿಸ್ಕೊಡ್ತಾರ. ಆ ರೀತಿಯಾಗಿ ನಾವು ಕಾಲಕ್ಕೆ ತಕ್ಕಂಗೆ ಶೈಕ್ಷಣಿಕವಾಗಿ ಮತ್ತು ಶಿಕ್ಷಣವನ್ನು ಪ್ರಗತಿ ಪಥದಲ್ಲಿ ಒಯ್ಯೋಣ ಅಂತಕ್ಕಂಥ ಮಾತನ್ನು ಹೇಳುತ್ತಾ, ನನಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಅಧಿಕಾರಿ ಮಿತ್ರರಿಗೂ ಮತ್ತು ಸಹೋದ್ಯೋಗಿ ಮಿತ್ರರಿಗೂ ವಂದಿಸುತ್ತಾ ನನ್ನ ಇಲ್ಲಿವರೆಗೂ ಮನಸ್ಸಿದ್ದಳೆ ಮಾತ್ರ ನನಗೆ ಯಾವುದೂ ಸಾಧ್ಯವಿಲ್ಲ. ಇವತ್ತಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿರುವಂಥ ಜಾಮೀನು ದೇವಾಂಗ ಸರ್, ಎಲ್ಲ ಶಿಕ್ಷಕರು, ಇವತ್ತಿನ ಕಾರ್ಯಕ್ರಮ ಏನಂತೇಳಿ ಆಲ್ರೆಡಿ ನಮ್ಮ CRP ಸರ್ ಯಮಣ್ಣ ಸರ್ ಹೇಳಿದರು. ಇವತ್ತಿನ ಪರಿಸ್ಥಿತಿ ಏನೈತಿ, ಯಾಕೆ ಇಷ್ಟು ಒತ್ತಡ ಐತಿ, ಪೋಷಕರು ಎಷ್ಟು ಈ ಕಾನ್ವೆಂಟ್ ಸ್ಕೂಲ್ಗಿಂತ ಗೌರ್ಮೆಂಟ್ ಸ್ಕೂಲ್ ಯಾಕೆ ಮುಂದೆ ಆಗಬಾರ್ದು, ಎಲ್ಲ ಸೌಲಭ್ಯ ಕೊಟ್ಟರು ಏನು ಆಗಾಕತ್ತೈತಿ, ಇದ್ರ ಬಗ್ಗೆ ಎಲ್ಲ ಅವ್ರು ಹೇಳಿದ್ರು. ನಮ್ಮದು ಅದೇ ಅಭಿಪ್ರಾಯ. ಪೋಷಕರಾಗಲಿ, ನಾವು SDM ಸರ್ ಆಗಲಿ, ಎಲ್ಲ ಶಾಲೆಗೂ ಇದು ಒಂದು ಶಾಲೆ ಅಂತಲ್ಲ, ಎಲ್ಲ ಶಾಲೆಗೂ ಇದೇ ಸಮಸ್ಯೆ ಆಗ್ತಾ ಇರೋದು. ಕಾನ್ವೆಂಟ್ ಸ್ಕೂಲ್ ಹೆಂಗೆ ಬೇಕಂಗೆ ಓದಿಸ್ತಾರ, ಇದ್ರಾಗ ಯಾಕೆ ಓದಿಸಲ್ಲ. ಕೆಲವೊಬ್ರಿಗೆ ಇದು ಗೊತ್ತಿದೆ ಮಾಹಿತಿ, ಇನ್ನು ಕೆಲವೊಬ್ರಿಗೆ ಗೊತ್ತಿಲ್ಲ. ಆದರೂ ನಿಮಗೆ ಒಳ್ಳೆಯ CRP ಸರ್ ಬಂದಾಗ ಹೆಂಗಸ್ಟ್ ನೀವು ಅವರಿಂದ ಏನು ಕಲಿಬೇಕು, ಇದನ್ನು ಕಲ್ತಿರೋದು ಮಕ್ಕಳ ಮಟ್ಟ ಮುಟ್ಟಬೇಕು. ನಿಮ್ಮ ಕೈಲಿ ಎಷ್ಟು ಪ್ರಯತ್ನ ಸಾಧ್ಯ ಐತೆ ಅಷ್ಟನ್ನು ಮಾಡಿ ಮಕ್ಕಳನ್ನ ಇಂಪ್ರೂವ್ಮೆಂಟ್ ಮಾಡಿ. 100ಕ್ಕೆ 100 ಆಗೋದು ಬೇಡ, ನಮಗೆ 100ಕ್ಕೆ 25% ಮಕ್ಕಳು ಬೆಳೀಲಿ ಅಂತ ಶಿಕ್ಷಣ ನೀವು ಕೊಡ್ರಿ ಅಂತೇಳಿ ಇವತ್ತಿನ ಕರೆದು 4 ಮಾತು ಮಾತಾಡೋಕ್ಕೆ ಅವಕಾಶ ಕೊಟ್ಟು ನಮ್ಮೆಲ್ಲರಿಗೂ ಇವತ್ತಿನ ಒಂದು ಪ್ರಗತಿ ಪರಿಶೀಲನಾ ಸಭೆಗೆ ಆಗಮಿಸಿರ್ತಕ್ಕಂತಹ ನಮ್ಮ ಇಲಾಖಾ ವತಿಯಿಂದ ಬಂದಿರತಕ್ಕಂಥ ದೇವಾಂಗನ್ ಸರ್ಗೂ, ದ್ಯಾಮಣ್ಣವ್ರ ಸರ್ಗೂ RP-ಗಳಾಗಿ ಅಥವಾ ಮಾಹಿತಿಯನ್ನು ತಿಳಿಸ್ತಕ್ಕಂಥ ಬಂದಿರತಕ್ಕಂಥ ನಮ್ಮ ಶಾಲೆಯ STMC ಅಧ್ಯಕ್ಷರು CRP ಸರ್ ಹಾಗೂ ಎಲ್ಲ ಗ್ರಾಮೀಣ ಹಂತದಿಂದ ಬಂದಿರತಕ್ಕಂಥ ಎಲ್ಲ ಸಹೋದರ ಸಹೋದರಿಯರಾಗಿರ್ತಕ್ಕಂಥ ಶಿಕ್ಷಕ ಶಿಕ್ಷಕಿಯರಿಗೂ ಸಹಿತ ನಮ್ಮ ಶಾಲೆಯ ಪ್ರಧಾನ ಗುರುಗಳ ವತಿಯಿಂದ ಹಾಗೂ ಗುರುಬಳಗದವರ ವತಿಯಿಂದ ತುಂಬು ಹೃದಯದಿಂದ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಧನ್ಯವಾದ. ಉಮೇಶ್ ಸರ್ ಹಂಗ ಒಂದು ಸ್ವಲ್ಪ ಆಮೇಲೆ ಮತ್ತೆ ಎಸ್ ಥ್ಯಾಂಕ್ ಯು ಮಾಡಿ ಸರ್, ಥ್ಯಾಂಕ್ ಯು ಸರ್. ಈಗ ರೂಬ್ರಿಕ್ಸ್ ಮೆಥಡ್ ಅನ್ನೋದು ಇಲ್ಲಿ ಕೇವಲ ಒಂದು ಅಂಶಗಳನ್ನ ಅನುಸರಿಸಿ ಮಾಡಿದ್ರಲ್ಲಿ ನಮ್ಮ ಕಲಿಕಾ ಕ್ಷೇತ್ರ ಕೇಳಿಕೊಡ್ತಾರೆ. ಆದರೆ ಇದನ್ನ ನಾವು ಶಿಕ್ಷಕರಾದಂಥವ್ರು ಇನ್ನೂ ಸಹಿತ ಹೆಚ್ಚಿನ ಒಂದು ಅನಲೈಸ್ ಮಕ್ಕಳಿಗೆ ಬೆಟರ್ ಫೀಡ್ಬ್ಯಾಕ್ ಕೊಡ್ಬೇಕಂತ ಹಿಮಾಯಿತಿಯನ್ನು ಕೊಡೋದು, ಒಳ್ಳೆ ಹಿಮಾಯಿತಿಯನ್ನು ಕೊಡ್ಬೇಕಂತಂದ್ರೆ ಇನ್ನು ಹೆಚ್ಚಿನ ಅಂಶಗಳನ್ನು ಸಹಿತ ನಾವು ಇನ್ಕ್ಲೂಡ್ ಮಾಡ್ತೇವೆ. ಏನಪ್ಪಾ ಅಂತಂದ್ರೆ ಈಗ ಇಲ್ಲಿ ಕೇವಲ 3 ಲೆವೆಲ್ಗಳನ್ನ ಆಯ್ಕೆ ಮಾಡ್ತಾರೆ, ನೀವು 4 ಲೆವೆಲ್ ಆಯ್ಕೆ ಮಾಡ್ತೀವಿ. ಮಗು ಏನೂ ಮಾಡಿಲ್ಲ ಅಂತಂದ್ರೆ ಅವನಲ್ಲಿ ಏನು ಬೆಳವಣಿಗೆ, ಅವನಲ್ಲಿ ಇಂಪ್ರೂವ್ಮೆಂಟ್, ಅವನ ಅಭಿವೃದ್ಧಿ ಆಗೋ ಅವಶ್ಯಕತೆ ಇದೆ ಅಂತಂದು, ಮತ್ತೆ ತೃಪ್ತಿಕರವಾಗಿದೆ, ಚೆನ್ನಾಗಿದೆ, ಮತ್ತೆ ನಮ್ಮ ನಿರೀಕ್ಷೆಯನ್ನು ಮೀರಿ ಸಹಿತ ಮಗು ಪ್ರದರ್ಶನ ಮಾಡಿದೆ. ಯಾವ್ದಾದ್ರು ಒಂದು ತುಂಬಾ ಚೆನ್ನಾಗಿದೆ. ಹಾಗಾದ್ರೆ ಯಾವ ಅವಶ್ಯಕತೆ ಇರೋದು ಇಲ್ಲಿ ನೋಡಿ, ಐಡಿಯಾ ಎಕ್ಸ್ಪ್ಲನೇಷನ್. ನಾವು ಯಾವ್ದಾದ್ರು ಒಂದು ಅಪರಿಚಿತ ಸನ್ನಿವೇಶ ಕೊಟ್ಟ ಅದು ಎಕ್ಸ್ಪ್ಲೇನ್ ಮಾಡುವಾಗ ಲಿಟಲ್ ನೋ ಎಕ್ಸ್ಪ್ಲೇಷನ್, ಅವ್ನು ಏನು ಎಕ್ಸ್ಪ್ಲೇನ್ ಮಾಡೋದಿಲ್ಲ, ಈ ಕ್ಯಾಟಗರಿ ಬರಲ್ಲ, ಎಲ್ಲರೂ ಬರಲ್ಲ. ಐಡಿಯಾ ಎಕ್ಸ್ಪ್ಲೇಷನ್ ಒಳಗೆ ಈ ವಿಶ್ವದೊಳಗೆ ಎಲ್ಲರೂ ಒಂದ್ ಹತ್ರ ಬರ್ತಾನೆ, ಅಲ್ಲಿ ಪಾಸ್ ಮಾರ್ಕ್ ಹಾಕ್ತಾರೆ. ಹೌದಾ? ಚೆನ್ನಾಗಿ ಎಕ್ಸ್ಪ್ಲೇನ್ ಐಡಿಯಾಸ್ ಸ್ವಲ್ಪ ಮಟ್ಟಿಗೆ ಅವನು ಅದ್ರ ಬಗ್ಗೆ ಐಡಿಯಾ ಅವನು ವಿವರಣೆ ಕೊಟ್ಟಿದ್ದಾನೆ ಅಂತಂದ್ರೆ
ತೃಪ್ತಿಕರವಾಗಿ ಮತ್ತೆ ಎಲ್ಲಾ ರೀತಿಯಾದಂತಹ ಸಂಭಾಷಣೆ ಎಲ್ಲಾ ರೀತಿಯಾದಂತಹ ಅಭಿವ್ಯಕ್ತಿಯನ್ನು ಮಾಡಿದ್ರು ಅಂತಂದ್ರೆ ಗುಡ್. ನೀವು ಸಹಿತ ಎಕ್ಸ್ಪ್ಲೇನ್ ಮಾಡೋದಿಲ್ಲ, ಅಷ್ಟೊಂದು ವಿಷಯಗಳನ್ನ ನಾವು ಮಗು ಎಕ್ಸ್ಪ್ಲೇನ್ ಮಾಡಿದಪ್ಪ ಅಂತಂದ್ರೆ ಎಕ್ಸ್ಪ್ಲೇನ್ ನೀವು ಇಷ್ಟೊಳಗೆ ಒಂದ್ ಕಡೆ ಬರ್ತದೆ. ಒಂದೇದಾದ್ರೆ ಎರಡನೇ ಸ್ಥಳ ಅವನು ಹೇಳುವಾಗ ಫ್ಲೂಯೆನ್ಸಿ ಹೆಂಗಿತ್ತು, ನಿರರ್ಗಳತೆ ಹೆಂಗಿತ್ತು ಅದ್ರ ಮೇಲೆ ಬಹಳ ಸಲ ಏನ್ ಮಾಡ್ತಿದ್ದ ಅಂದ್ರೆ ನಿಂತ್ಕೊಂಡು ಹೇಳ್ತಿದ್ದ, ಅದ್ರಲ್ಲಿ ಇಂಪ್ರೂವ್ಮೆಂಟ್ ಹೌದಾ. ಸ್ವಲ್ಪ ನಿಂತ್ಕೊಂಡು ಹೇಳ್ದ, ಆಮೇಲೆ ಯಾವುದೇ ರೀತಿಯಾದಂತ ನಿಲ್ದಂಗೆ ಹೇಳ್ದ, ಕೆಲವೊಂದು ಕಡೆ ಮಾತ್ರ ಅಷ್ಟೇ ನಿಂತ್ಕೊಂಡ. ಇಲ್ಲಿ ಫುಲ್ ಸ್ಟಾಪ್ ಮತ್ತೆ ಅಲ್ಪ ವಿರಾಮ ಕೊಡ್ತಕ್ಕಂಥ ಏನು ಸಿಚುವೇಶನ್ ಬರ್ತಲ್ಲ ಅಂತಲ್ಲಿ ಏನ್ ಮಾಡಿದ ಅವನು ತಪ್ಪಿರ. ಇನ್ನು ಯಾವುದೇ ರೀತಿಯಾದಂತ ಮಿಸ್ಟೇಕ್ ಇಲ್ದಂಗೆ ಏನ್ ಮಾಡಿದ ಒಟ್ಟ ತಪ್ಪುಗಳಿಲ್ದಂಗೆ ಮಗು. ಇನ್ನು ಗ್ರಾಮರ್ ಅವ್ನು ಹೇಳ್ತಕ್ಕಂತಹ ವಾಕ್ಯದಲ್ಲಿ ವ್ಯಾಕರಣ ಅಂಶವನ್ನು ಯಾವ ತರ ಅಳವಡಿಸ್ಕೊಂಡು ಬಹಳಷ್ಟು ವ್ಯಾಕರಣ ಅಂಶಗಳಿದ್ದ. ಹುಡುಗಿ ಮಾಡಿದನು ಅಂತ ಅನ್ನೋದು ಆ ತರ ಬಹಳ ಏನೋ ಬಹಳಷ್ಟು ಎರರ್ಸಿದ್ದು ಅಂತಂದ್ರೆ ಇಂಪ್ರೂವ್ಮೆಂಟ್ ಬೇಕು ಅವನಲ್ಲಿ. ಸ್ವಲ್ಪ ಬಹಳಷ್ಟು ಕಡಿಮೆ ಎರರ್ಸಿದ್ದು ಅಂತಂದ್ರೆ ತೃಪ್ತಿಕರವಾಗಿದೆ. ಎಲ್ಲೋ ಒಂದೋ ಎರಡು ಎರರಿಲ್ಲಪ್ಪ, ಗ್ರಾಮರ್ ಎರರ್ ಏನೂ ಎರರಿಲ್ಲ. ಎಕ್ಸಲೆಂಟ್. ಹಂಗಾರೆ ಏನಪ್ಪ ಇದನ್ನ ಮಾಡಕ್ ನಮಗೆ ಶಿಕ್ಷಕರಿಗೆ ಬಹಳ ಕಷ್ಟ ಆಗುತ್ತೆ. ಇವನ್ನೆಲ್ಲ ರೆಡಿ ಮಾಡ್ಕೊಳ್ಳಿ. ಪ್ರತಿಯೊಂದು ಚಟುವಟಿಕೆಗೂ ಈ ತರ ಕ್ವಾಲಿಟಿ ಏನೇನು ಕ್ವಾಲಿಟಿಗಳಲ್ಲ ಅವ್ನು ಬರೀಬೇಕನ್ನೋದು ಬಹಳ ಕಷ್ಟ ಆಗುತ್ತೆ. ಆದ್ರೆ ಮಗುವಿಗೆ ಮಾಡ್ತಕ್ಕಂಥ ತಪ್ಪು ಮಗುವಿನ ಇಂಪ್ರೂವ್ಮೆಂಟ್ ಆಗಕ್ಕೆ ಬಹಳ ಹೆಲ್ಪ್ ನೋಡು. ನೀನು ಹೇಳುವಾಗ ಬಹಳ ಚೆನ್ನಾಗಿ ಹೇಳಿದ್ವಿ, ನಿರಂತರ ಹೇಳಿದ್ವಿ, ಆದ್ರೆ ಗ್ರಾಮರ್ ಮಿಸ್ಟೇಕ್ ಬಹಳ ಮಾಡಿ ಆ ಮಗುವಿನ ನೋಡಿ ಸ್ಲೋ ಟು ವರ್ಕ್. ನಮಗೆ ಬಹಳ ಟೈಮ್ ಬಹಳ ಹೇಳ್ತೈತಿ ಅದು ಮಾಡಕ್ಕೆ, ಆದ್ರೆ ಒಳ್ಳೆ ಫೀಡ್ಬ್ಯಾಕ್ ಕೊಡೋದು, ಒಳ್ಳೆ ಹಿಮಾಯತಿನ ಮಗು ಕೊಡೋದು. ಬಟ್ ಇದನ್ನ ಮಾಡ್ಲಿಕ್ಕೆ ನಮಗೆ ಕಷ್ಟ ಅನ್ಸುತ್ತೆ. ಹಿಂಗಾಗಿ ಏನ್ ಮಾಡಿಬಿಟ್ರು ಅಂತಂದ್ರೆ ಒಂದೇ ಲೆವೆಲ್ ಇದನ್ನ ಒಂದೇ ಅಂಶವನ್ನ ಅನ್ವೈಲೇಟ್ ಮಾಡೋದು. ಒಂದೇ ಅಂಶವನ್ನ ಮೂರು ಲೆವೆಲ್ ಅಲ್ಲಿ 4 ಲೆವೆಲ್ ಇಟ್ಟಿಲ್ಲ, 3 ಲೆವೆಲ್ ಅಲ್ಲಿ. ಹಿಂಗ ನಾವು ಇನ್ನೂ ಹೈಯೆಸ್ಟ್ ಲೆವೆಲ್ ಆಫ್ ಅನಾಲಿಸಿಸ್ ಹೋದಾಗ, ಯಾಕಂದ್ರೆ ದೊಡ್ಡ ಟೀಚಿಂಗ್ ಬೇರೆ ದೇಶಗಳಲ್ಲಿ ಇದನ್ನು ಬಹಳ ಚೆನ್ನಾಗಿ ಯೂಸ್ ಮಾಡ್ತಾರೆ. ಬೇರೆ ದೇಶಗಳಲ್ಲಿ ನೀವು ರೂಬ್ರಿಕ್ಸ್ ಮೆಥಡ್ ಅಂತ ಯೂಟ್ಯೂಬ್ ಅಲ್ಲಿ ಹೊಡೆದಾಗ ಮ್ಯಾಕ್ಸಿಮಮ್ ಬೇರೆ ಅಮೇರಿಕಾ, ಇಂಗ್ಲೆಂಡ್ಗಳಲ್ಲಿ ಬರೀ ಇದೇ ಟೈಪ್ ಆಫ್ ಟೀಚಿಂಗ್ ಅನಾಲಿಸಿಸ್. ಬರೀ ಇಲ್ಲಿ 7-8 ಸ್ತರಗಳಲ್ಲಿ, ಇಲ್ಲಿ 7-8 ಲೆವೆಲ್ ಇರ್ತಾರೆ, ಇಲ್ಲಿ ಒಂದು 7-8 ಲೆವೆಲ್. ಆದ್ರೆ ಅವರು ಅದನ್ನ ರೆಡಿ ಮಾಡ್ಬೇಕಂದ್ರೆ ಒಂದು ಆಕ್ಟಿವಿಟಿ ರೆಡಿ ಮಾಡ್ಬೇಕಂದ್ರೆ ಟೀಚರ್ಸ್ ಎಷ್ಟು ಎಫರ್ಟ್ ಹಾಕಿರ್ತಾರೆ. ಮತ್ತು ಅದರಿಂದ ಪ್ರತಿಯೊಂದು ಮಗುವಿನ ಪರ್ಟಿಕ್ಯುಲರ್ ಬ್ಯಾಕ್ ಏನಾದ್ರು ಗೊತ್ತಾಗುತ್ತೆ. ಇದನ್ನ ಈ ತರ ಹೇಳೋದ್ರಿಂದ ಹಿಮಾಯತಿ ಕೊಡೋದ್ರಿಂದ ಮಗುವಿಗೆ ಏನು ಗೊತ್ತಾಗತ್ತೆ ಅಂದ್ರೆ, ನಾನು ಎಲ್ಲ ಹೇಳಿದ್ನಲ್ಲ, ಅವರು ಒಂದು ಆನೆ ಬಗ್ಗೆ ಮಾತಾಡೋದ್ರೆ ನಾವೆಲ್ಲ ಮಾತಾಡಿದ ಆನೆ ಬಗ್ಗೆ ಅಂದಾಗ, ನೀನು ಆನೆ ಬಗ್ಗೆ ಮಾತಾಡುವಾಗ ಇಂತಿಂತ ನಿಂತ್ಕೊಂಡಿದ್ದೆ, ಆನೆ ಬಗ್ಗೆ ಹೇಳುವಾಗ ಇಂಥ ಗ್ರಾಮರ್ ಮಿಸ್ಟೇಕ್ ಮಾಡಿದ್ವಿ, ಇಂಥದನ್ನ ಪರ್ಟಿಕ್ಯುಲರ್ ಫೀಡ್ಬ್ಯಾಕ್ ಕೊಟ್ಟಾಗ ಮಗು ಏನ್ ಮಾಡ್ಬೇಕು, ತನ್ನ ಮುಂದಿನ ಒಂದು ಕಲಿಕೆಯಲ್ಲಿ ಅದನ್ನ ಇಂಪ್ರೂವ್ಮೆಂಟ್ ಮಾಡ್ಬೇಕು. ಆ ತರ ಹಿಮಾಯತಿನ ಕೊಡ್ಲಿಕ್ಕೆ ನಿಮ್ಮಲ್ಲಿ ಕಲಿಕಾ ಕ್ಷೇತ್ರಕ್ಕೆ ಹಿಮಾಯತಿಯಿಂದ ಕೊಡ್ರಿ ಅಂತ ಹೇಳಿ ಚಟುವಟಿಕೆ ಶಿಕ್ಷಕರ ಹಿಮಾಯತಿ ಮಾಡ್ಬೇಕಂತ ಇದು ಮಾಡ್ಕೊಂಡಿರ್ಬೇಕು. ಇದನ್ನು ಫಿಸಿಕಲಿ ಮಾಡಲಿಲ್ಲ ಅಂದ್ರೂ ಸಹಿತ ನೀವು ಮನಸ್ಸಿನಲ್ಲಿ ಮಾಡ್ಕೊಂಡ ಮಗು ಎಲ್ಲಿ ತಪ್ಪಿತ್ತು ಅನ್ನೋದನ್ನ ನೀವು ಬರೆದು ಕೊಟ್ಬಿಟ್ರೆ ಸಾಕು. ಮಗು ಅದನ್ನ ಮನೆಯಾಗ ನೋಡ್ಕೊಂಡು ಮಗುವಿನ ತಂದೆ ತಾಯಿಗಳು ಸಹಿತ ಇನ್ವಾಲ್ವ್ಮೆಂಟ್ ಆಗ್ತಾರೆ. ಏನೋ ಶಿಕ್ಷಕರು ಬರೆದು ಕಳಿಸಿದಾರಲ್ಲ ಇದರಲ್ಲಿ, ನನ್ನ ಮಗು ವ್ಯಾಕರಣದಲ್ಲಿ ಹಿಂದುಳುತ್ತೆ, ನನ್ನ ಮಗು ವ್ಯಾಕರಣದಲ್ಲಿ ಇಂಪ್ರೂವ್ಮೆಂಟ್ ಮಾಡಕ ಪಾಲಕರು ಸಹಿತ ತಮ್ಮ ಪಾಲ್ಗೊಳ್ಳುವಿಕೆಯನ್ನ ಇಲ್ಲಿ ಮಾಡ್ತಾರೆ. ಆ ಮಗು ಸಹಿತ ಏನ್ ಮಾಡುತ್ತೆ, ತಮ್ಮ ಹಿರಿಯರಿಂದ, ತಮ್ಮ ಚಿಕ್ಕಮ್ಮ ಯಾರೋ ಒಬ್ರು ಟೀಚರ್ಸ್ ಇರ್ತಾರೆ, ಕವಿತಾ ಎದ್ದು ನಿಂತ್ಕೊಂಡು ಸರ್ ರಾಜು ತುಂಬಾ ಚೆನ್ನಾಗಿ ಮಾತಾಡಿದ್ರು, ನನಗೆ ಅವಕಾಶ ಕೊಟ್ಟರೆ ನಾನು ಇನ್ನೂ ಚೆನ್ನಾಗಿ ಬರೀತಿದ್ದೆ ಸರ್. ವ್ಯಕ್ತಪಡಿಸ್ತೀನಿ ಸರ್, ಇನ್ನೂ ಇದು ಇನ್ಕ್ಲೂಡ್ ಆಗಬೇಕಿತ್ತು. ಅಥವಾ ಸರ್ ರಾಜು ಹೇಳಿದಕ್ಕೆ ನಾನು ಕವಿತಾ ಹೇಳಕ್ ಸಾಧ್ಯ ಇಲ್ಲ ಸರ್, ಅಷ್ಟು ಚೆನ್ನಾಗಿ ಹೇಳಿದ್ದಾರೆ. ಇದು ಆಡಿಸು. ಆಮೇಲೆ ಹೇಳಿದ ಭಾಷೆಯನ್ನು ಪ್ರತಿಕ್ರಿಯಿಸಿ ಅದಕ್ಕೆ ಸಂಬಂಧಪಟ್ಟ ಉತ್ತರ ಮತ್ತು ಪ್ರಶ್ನೆಗಳನ್ನು ಅವರು ಪ್ರಶ್ನೆಯನ್ನು ಕೇಳಬಹುದು, ಉತ್ತರವನ್ನು ಅಲ್ಲಿ ಮಾಡಬಹುದು. ಆಡಿಸುವುದು ಮತ್ತು ಕೇಳಿಸುವುದನ್ನು ಬಹಳ ಮಹತ್ವ ಪಡ್ಕೊಂಡಿದೆ, ಅರ್ಥ ಮಾಡ್ಕೊಳ್ಳಿ. ಯಾಕಂದ್ರೆ ಯಾವಾಗ ನಾವು ಚೆನ್ನಾಗಿ ಆಡಿಸ್ತಾವ ಆವಾಗನೇ ನಾವು ಅದನ್ನು ಬಳಸಬಹುದು, ಪ್ರತಿಕ್ರಿಯೆ ನೀಡಬಹುದು. ಆಡಿಸುವುದನ್ನ ನಾವು ಮಕ್ಕಳಲ್ಲಿ ಎನ್ಕರೇಜ್ ಮಾಡಬೇಕು, ಕೇಳಿಸ್ಕೋಬೇಕು, ಯಾವ ತರ ವಾತಾವರಣ ಸೃಷ್ಟಿ ಮಾಡಬೇಕು. ಇದು ಇದೆ. ಓಕೆ, ಇದಕ್ಕೆ ನಾವು ಬಹಳ ಒತ್ತು ಕೊಡಬೇಕು. ನಿಮಗೆ ಇನ್ನ ಮಹತ್ವವಾದ ವಿಚಾರನ ಶಾರ್ಟ್ಕಟ್ ಆಗಿ ಹೇಳ್ತಾನೆ. ಈ ಪಾಯಿಂಟ್ ಮಾತಾಡೋಣ, ಮತ್ತೆ 10 ನಿಮಿಷ ಹೋಗ್ತೀನಿ, ಅಲ್ಲಿ ಕೂಡ ಹೋಗೋದಿಲ್ಲ, ಶಾರ್ಟ್ ಆಗಿ ಮಾತಾಡ್ತೀನಿ ಮೇಡಮ್. ಈಗ ಕಲಿಕಾ ಚೇತರಿಕೆ ಅನ್ನೋದು ಏನು ಅನ್ನೋದು ಮೊನ್ನೆ BC ತಗೊಂಡಾಗ ನಮಗೆ ಸರ್ ಹೇಳಿದ್ರು,
ಶೇಕಡ 70% ಶಿಕ್ಷಕರಿಗೆ ಕಲಿಕಾ ಕ್ಷೇತ್ರಕ್ಕೆ ಗೊತ್ತಿಲ್ಲ. ಅದ್ರಲ್ಲಿ ನಾನೇ ಇರ್ಬೋದು. ಹೌದಾ? ಯಾರು ಅನ್ನದೇ ಭಾವಿಸಬಾರ್ದು. ಅದನ್ನ ಕಲಿಕಾ ಕ್ಷೇತ್ರಕ್ಕೆ ಏನನ್ನು ನಾವು ಅರ್ಥ ಮಾಡ್ಕೊಂಡು ತಿಳ್ಕೊಬೇಕು. ಕಲಿಕಾ ಕ್ಷೇತ್ರಕ್ಕೆ ಅರ್ಥ ಏನಾಗಿದೆ ಅಂತ ಹೇಳಿದ್ರೆ, ಸತತ ಹೋದ ವರ್ಷದ 18 ತಿಂಗಳಿಂದ ನಮ್ಮ ವಿದ್ಯಾಭ್ಯಾಸ ಕುಂಠಿತಗೊಂಡಿದೆ. ಆ ಹಿಂದಿನ ತರಗತಿಯ ಕಲಿಕಾ ಅಂಶಗಳನ್ನು ಒಳಪಟ್ಟು ಪ್ರಸಕ್ತ ತರಗತಿಯ ಕಲಿಕಾ ಅಂಶಗಳನ್ನು ಸೇರಿಸಿ ಒಂದು ಪುಸ್ತಕ ರಚನೆ ಮಾಡಲಾಗಿದೆ. ಆ ಪುಸ್ತಕದ ಹೆಸರು ಕಲಿಕಾ ಚೇತರಿಕೆ. ಹಾಗಾದ್ರೆ ಆ ಕಲಿಕಾ ಅಂಶಗಳನ್ನು ಬೋಧನೆ ಮಾಡಲಿಕ್ಕೆ ಕೆಲವೊಂದು ಚಟುವಟಿಕೆಗಳನ್ನು ಅಳವಡಿಸಿದ್ದಾರೆ. ಆ ಚಟುವಟಿಕೆ ಮಾಡಿದಾಗ ಆ ಮಗು ಆ ಕಲಿಕಾಂಶ ಪಡೆದುಕೊಳ್ಳುತ್ತೆ. ಹೌದಾ? ಆ ಫಲಿತಾಂಶವನ್ನು ಚಟುವಟಿಕೆ ಮೂಲಕನೇ ನಾವು ಮಾಡಿಸಬೇಕು. ಇದನ್ನೇ ಕಲಿಕಾ ಕ್ಷೇತ್ರ. ಶಾರ್ಟ್ ಆಗಿ ಈಗ ಯಾರ ಬಗ್ಗೆ ಕೇಳಿದ್ರು ಕಲಿಕಾ ಕ್ಷೇತ್ರ ಏನು? ಹಿಂದಿನ ತರಗತಿಯಲ್ಲಿ ಓದಿಲಾರುವ ಅಂಶಗಳನ್ನು ಪ್ರಸಕ್ತ ತರಗತಿಯಲ್ಲಿ ಓದಿಲಾರುವ ಅಂಶಗಳನ್ನು ಸೇರಿಸಿದ್ದಾರೆ. ಅದನ್ನು ಚಟುವಟಿಕೆ ಆಧಾರವಾಗಿ ಮಾಡಿದ್ದಾರೆ. ಅದಕ್ಕೆ ನಾವು ಕಲಿಕಾ ಕ್ಷೇತ್ರಕ್ಕೆ ಅಂತ ಹೇಳ್ತೀವಿ. ಒಂದು ಸಿಂಪಲ್ ಉತ್ತರ ಕೊಟ್ಟರೆ ಸಾಕು, ನಮ್ಮ ಮರ್ಯಾದೆ ಉಳಿತೈತಿ. ಓಕೆ, ಯಾಕಂದ್ರೆ ನಾನು ಆರ್ಟಿಕ್ ಕೆಲಸ ಮಾಡಿರೋದಕ್ಕೆ ಅದಕ್ಕೆ ನಾನು ಹೇಳಿದೆ. ಓಕೆ, ಕಲಿಕಾ ಕ್ಷೇತ್ರಕ್ಕೆ ಏನಂತ ನಾವು ತಿಳ್ಕೊಳ್ಳೋಣ. ಈಗ ಡೈರೆಕ್ಟ್ ಆಗಿ ನಾವು ಏನು ಮಾಡೋಣ, ಪಾಠ ಟಿಪ್ಪಣಿ ಬರೋಣ. ಶಾರ್ಟ್ ಆಗಿ ಹೇಳ್ತಾ ಇದ್ದೀನಿ. ಬಂದ್ ಮಾಡ್ಬೋದು. ಇವಾಗ ಕೆಲವೊಬ್ಬರಿಗೆ ನಾನು ಈಗ ಕ್ಲಿಯರ್ ಮಾಡ್ತೀನಿ. ಪಾಠ ಟಿಪ್ಪಣಿ ಬರೆಯುವಾಗ ಕೆಲವೊಬ್ಬರಿಗೆ ಏನಿರಬಹುದು, ಸರ್ ನಾವು ಹಿಂಗ್ ಬರೆದಿದ್ದೀವಿ, ಈಗಾಗಲೇ ನಾವು ಹಿಂಗ್ ಬರೆದಿದ್ದೀವಿ, ಬರೀಬಹುದು, ಏನು ರೆಸ್ಟ್ರಿಕ್ಷನ್ ಇಲ್ಲ. ಆದ್ರೆ ನಾವಿಲ್ಲಿ ಫಾರ್ಮೆಟ್ ಸಾಧಾರಣಗೊಳಿಸಿದ್ದೇವೆ. ಫಾರ್ಮೆಟ್ ತಕ್ಕ ಮಟ್ಟಿಗೆ ನಾವು ಸಾಧಾರಣಗೊಳಿಸಿದ್ದೇವೆ. ಅದಕ್ಕೆ ನಾನು ಫಾರ್ಮೆಟ್ ಆಗ್ತಾ ಇದ್ದೇನೆ ನೋಡ್ರಿ. ಆದ್ರೆ ನಿಮ್ಮಲ್ಲಿ ಚೇಂಜಸ್ ಮಾಡಿದ್ರೆ ಮಾಡ್ಕೊಳ್ಳಿ, ಅದಕ್ಕೇನು ಪರವಾಗಿಲ್ಲ, ಮಾಡ್ಕೋಬಹುದು. ಪಾಠ ಟಿಪ್ಪಣಿ ತುಂಬಾ ಸುಲಭ ಮಾಡಲಾಗಿದೆ. ಯಾಕಂತ ಹೇಳಿದ್ರೆ ಚಟುವಟಿಕೆ 5ನೇ ಮಾಡಬೇಕು. ಅದಕ್ಕೋಸ್ಕರ ಡಿಸ್ಕಸ್ ಮಾಡೋಣ. ನೀವು ಬರಿಬೇಡಿ ಒಂದೇ ಕ್ರಮ ಸಂಖ್ಯೆ ಅಂತ ಇಷ್ಟಲ್ಲಿ ಡಿಸ್ಕಸ್ ಮಾಡೋಣ. ಬರೀಲಾದ್ರು ಡಿಸ್ಕಸ್ ಮಾಡೋಣ ಅಷ್ಟೇ ಸಾಕು. ಇಲ್ಲಿ ತರಗತಿ ವಿಷಯ ನಾನು ಕ್ರಮ ಸಂಖ್ಯೆ 1 3ನೇ ತರಗತಿಗೆ ವಿಷಯ ಕನ್ನಡ. ಕಲಿವಿನ ಫಲ ಯಾವುದು ಅಂತ ಬರೀಬಹುದು. ಯಾವುದೇ 1ನೇ ತರಗತಿ ಸರ್, 3ನೇ ತರಗತಿ ಸರ್, ಯಾವ್ದು ಮುಂದೆ 5ನೇ ತರಗತಿ 6ನೇ ತರಗತಿ ಯಾವ ತರ ಹೇಳಿ. ಕೈಗ ಚಟುವಟಿಕೆ ಯಾವ್ದು ಮುಂದೆ ಡ್ಯಾಶ್ ಇಟ್ಬಿಡಂತ ನೋಡಿ ಸರ್. ಆ ಕಲಿಕಾ ಫಲ 3ನೇ ನಂಬರ್ ಹಾಕ್ಬಿಡ್ತೇನೆ. 3ನೇ ಕಲಿಕಾ ಫಲ ಹೌದ್ರೆ. ಈಗ ಯಾವ ಚಟುವಟಿಕೆ ಅದರಲ್ಲಿ 1ನೇ ಚಟುವಟಿಕೆನ, 2ನೇ ಚಟುವಟಿಕೆನ, 3ನೇ ಚಟುವಟಿಕೆನ, 4ನೇ ಚಟುವಟಿಕೆ ಎಷ್ಟು ಚಟುವಟಿಕೆ ಇದೋ ಯಾವ ಡೇಟಿಗೆ ಮಾಡಿರಿ. ಉದಾಹರಣೆಗೆ 30 ಅಂತ ಹೇಳ್ತಾನ, 20 ಇಲ್ಲಿ ಪೂರ್ಣ ಆದ್ರೆ ಪೂರ್ಣ, ಅಪೂರ್ಣ ಆದ್ರೆ ಅಪೂರ್ಣ. ಈಗ LPS ನಲ್ಲಿರುವ ಶಿಕ್ಷಕರು 1ರಿಂದ 5ನೇ ತರಗತಿವರೆಗೂ ಬೋಧನೆ ಮಾಡ್ತಾರೆ. ಅವರಿಗೆ ಯಾವ ಪಾಠ ಸಿಕ್ಕಿದೆ, ಈ ಕ್ರಮ ಸಂಖ್ಯೆ 1, 2, 3, 4 ಅಂತ ಹಾಕೊಂಡು ಇದೇ ತರ ಎಲ್ಲವನ್ನು ಬರ್ಕೊಂಡು ಹೋಗಿ 5 ಪಾಠ ಹೋಗಿ ಮತ್ತೆ ಇನ್ನೊಂದು ಮಾಡಬೇಕು. ಒಳ್ಳೆಯದು. ನಾನು ನಂಬರ್ ಹಾಕ್ತಿದ್ದೆ, ಕೇಳಿದೆ ಫಸ್ಟ್ ಬರಲಿಲ್ಲ, ಅದಕ್ಕೆ ನಂಬರ್ ಹಾಕ್ತಿದ್ದೆ. ಸರಿನಾ? ಹಿಂಗ ಹಾಕೋಣ. ಇದೇ ತರ ಫಾರ್ಮೆಟ್ ಇದೆ. ಇದಕ್ಕಷ್ಟೇ ಹೆಡ್ ಮಾಸ್ಟರ್ ಸೈನ್ ನಿಮ್ಮ ಸೈನ್ ತಗೊಂಡ್ಬಿಟ್ರೆ ಸಾಕು. ಯಾವಾಗ ಸಾಕು ನಾವು ಕ್ಲಾಸ್ ಮುಗಿದಾಗ ಅಲ್ಲಿ ಹೆಡ್ ಮಾಸ್ಟರ್ ಸೈನ್ ನಿಮ್ಮ ಸೈನ್ ಇದ್ರೆ ಅದು ಏನಾಗ್ತಂದು ಪಾಠ ಟಿಪ್ಪಣಿ ಐತಿ ಇಷ್ಟು ಹಾಕಿದ್ರೆ ಒಂದೇದಾಗಿ. ಈಗ ಎರಡನೇದು ವಿದ್ಯಾರ್ಥಿಗಳ ಹೆಸರು ಆಯ್ತು. ಒಂದು ಎರಡು ಹೌದು
ಹೆಂಗ್ ಹೊಡೆಯೋದು? ಉದಾಹರಣೆಗೆ ಈಗ ಮೊನ್ನೆ ನಮ್ಮ ತರಗತಿಯಲ್ಲಿ 10 ಮಕ್ಕಳಿದ್ದಾರೆ. ಆ 10 ಮಕ್ಕಳ ಹೆಸರು ಬರೀಬೇಕು. ಇಲ್ಲ ನಾ ಹೇಳ್ತೀನಿ. ಒಂದು ಕಲಿಕೆಯ ಫಲ ಮುಗಿದಾಗ ಇದು ಮಾಡೋದು. ಒಂದು ಕಲಿಕೆಯ ಫಲ ಯಾವಾಗ ಮುಗಿಯಿತೋ ಆವಾಗ ಈ ದಾಖಲೆ ಮಾಡುವುದು. ಆದ್ರೆ ಒಂದು ಕಲಿಕೆಯ ಫಲ ಮುಗಿಯುತ್ತೆ ಈ ದಾಖಲೆ. ಸರಿ, ಹಾಗಾದ್ರೆ ಇಲ್ಲಿ ರಾಜು, ಹೌದ್ರೆ? ರಾಜೇಶ್ ಮಾಡಿದ್ರಿ, ಒಂದ ಮಾಡಿದ್ದ. ಅವ್ರು ಮಾಡದೇ ಇದ್ರು ಮನೆ ಹೆಸರು. ಈಗ ಇನ್ನೊಬ್ಬ ಯಾರು ಸವಿತಾ ಅದ. ಸವಿತಾ ಏನ್ ಮಾಡ್ರಿ, 2 ಚಟುವಟಿಕೆ ಪೂರ್ಣಗೊಳಿಸ್ಯಾರ. 3ನೇ ಸ್ವಲ್ಪ ಕಷ್ಟ ಆಗ್ತದೆ. 3ನೇ ಮಾಡುವ ಅಂತ ಹೇಳಿದ್ವಿ ನಾವು. ಆ ಕಲಿಕೆ ಫಲ ಮುಗಿದೈತಿ. ಹಾಗಾದ್ರೆ ಸ್ಥಳ ಯಾವುದು? 2ನೇ ಹೆಸರು. ಕವಿತದ್ದು 2ನೇ ಹೆಸರು, ಹೌದ್ರೆ? ಈಗ ಇವ್ರು ಮಾಡೋಣ. ಸೀಮಾನ ಹುಡುಗಿ ಏನ್ ಮಾಡ್ತೈತಿ, 4 ಮುಗಿಸಿ ಇನ್ನೂ ಹೆಚ್ಚಿಗೆ ಕೊಡ್ರಿ ಅಂತ ಹೇಳಿ. ಆವಾಗ ಸೀಮಾನನ್ನ ನಾವು 3ನೇ ಹೆಸರಲ್ಲ ಹಾಕ್ತೀವಿ. ಈಗ ಇನ್ನೊಂದು ಮಗು ಇದೆ, ಏನಂತ ಹೇಳಿದ್ರೆ ಸಲ್ಮಾ ಅಂತ. ಈಕಿ ಸ್ವಲ್ಪ ಅಬ್ಸೆಂಟ್ ಆಗ್ತಾಳ, ಬರ್ತಾಳ, ಆಮೇಲೆ ಸ್ವಲ್ಪ ಇದು ಮೈಂಡ್ ಸರಿ ಇಲ್ಲ. ಇದು ಮೈಂಡ್ ಸರಿ ಇಲ್ಲ. ಅದಕ್ಕೂ ನಾವೇನ್ ಕೊಡ್ಬೇಕು? ಸ್ತರ 1 ಬರುತ್ತೆ, ಹೌದ್ರಿ? ಸ್ತರ 1 ಅಂದ್ರೆ 5, ಸ್ತರ 2 ಅಂದ್ರೆ 10, ಸ್ತರ 3 ಅಂದ್ರೆ 15. ಇಲ್ಲ, ಈಗ ಮಾಕಿ ಹಾಕಿರಿ ನೀವು. ಇದು ಒಟ್ಟು ಹಾಕಿರಿ ನೀವು. ಇಲ್ಲಿ ಒಟ್ಟು ಹಾಕಿರಿ. ಇವ್ನು 5 ರೀ, ಇವ್ನು 10, ಇವೊಂದು 15, ಇವೊಂದು 5. ಈ ತರ ಎಸ್ ಹಾಕೋಬಹುದು. ಇಲ್ಲ, ಇಲ್ಲಿ ಅಂಕ ಬರೆಯೋದ್ರಲ್ಲಿ ಲ್ಯಾಂಗ್ವೇಜ್ನಾಗೆ ಮಾರ್ಕ್ಸ್ ಹಾಕ್ಬೇಕಂತ ಹೇಳ್ತಾರೆ. ಕೋರ್ಸ್ ಸಬ್ಜೆಕ್ಟ್ಗೆ ಅಂಕ ಕೊಡ್ಬೇಕಂತ ಹೇಳಿದ್ದಾರೆ ಮೇಡಮ್. ಇಲ್ಲಿ ಮೇಡಮ್ ಅವ್ರ ಪ್ರಶ್ನೆ ಬಂತು, ನಾವು ರೈಟ್ ಮಾರ್ಕ್ ಯಾಕೆ ಹಾಕ್ಬೇಕು, ಅಲ್ಲಿ ನಾವು ಅಂಕ ನಮೂದಿಸ್ತೇವೆ ಅಂತ ಹೇಳಿದ್ವಿ. ಇಲ್ಲ, ಲ್ಯಾಂಗ್ವೇಜ್ಗೆ ರೈಟ್ ಮಾರ್ಕ್ ಹಾಕ್ಬೇಕು, ಕೋರ್ಸ್ ಸಬ್ಜೆಕ್ಟ್ಗೆ ಅಂಕಗಳನ್ನು ನಮೂದಿಸಬೇಕು ಅಂತ ಸ್ಪಷ್ಟ ಹೇಳಿದ್ದಾರೆ. ಅದಕ್ಕೆ ಏನು ಗ್ರೇಡ್ ಅದು ಮುಂದೆ ಬರ್ತೈತಿ. ಗ್ರೇಡ್ ಬಂದೇ ಇದು ಎಫೆಕ್ಟ್ ಬಂದಾಗ ಗ್ರೇಡ್ ಬರ್ತೈತ್ರಿ. ಹೌದ್ರೆ? ಈಗಿಂದ ಇದು ಯಾವ ಮಾಡಲ್ ಇದು? ಒಂದು ಕಲಿಕೆಯ ಫಲ ಮುಗಿದಾಗ ಹೌದ್ರೆ? ಹಾಕಿ ಬೇಕಾದ್ರೆ ಫಾರ್ಮೆಟ್ ಬೇಕಾದ್ರೆ ನಾವು ಮಾಡಿಸ್ತೇನೆ. ಫಾರ್ಮೆಟ್ ಬೇಕಾದ್ರೆ ಮಾಡಿಸ್ತೇನೆ, ಅದನ್ನು ಬೇಕಾದ್ರೆ ಮಾಡಿಸ್ಕೊಡ್ತೇನೆ. ಫಾರ್ಮೆಟ್ ಬೇಕಾದ್ರೆ ಮಾಡಿಸ್ತೇನೆ, ಅದಕ್ಕೆ ಇಲ್ಲ. ಅದು ಒಂದು ಅರ್ಧ ತಾಸಿಗೆ ಕೆಲಸ ಮಾಡಿ ಎಲ್ಲ ಫಾರ್ಮೆಟ್ ಬೇಕಾದ್ರೆ ಹಾಕ್ತೇನೆ, ತಿಳ್ಕೊಳ್ಳೋದು. ಓಕೆ, ನೀವು ಮುಂದೆ ಕ್ಲಿಯರ್ ಆಗ್ಬೇಕು. ಈಗ ನಮ್ಮ ಒಂದು ಕಡೆ ಇದು ಮಾಡ್ತಾ ಸರ ಸಮಸ್ಯೆ ಸರಿ ಮಾಡಿದಾಗ ಇಲ್ಲಿ ನಾವು 14 ಕೊಡ್ತೇವೆ ಸರ್, 13 ಕೊಡ್ತೀವಿ. ನಾವು ಯಾವ ತರ ಮಾಡಿದ್ರೆ ಕೊಡ್ಬೋದು, ಏನ್ ತೊಂದರೆ ಇಲ್ಲ. ಆದ್ರೆ ನಮಗೆ ಎಲ್ಲಿ ತೊಂದರೆ ಆಗ್ತಿದೆ, ಎಫೆ ಒಂದು ರಿಸಲ್ಟ್ ಏನ್ ಮಾಡ್ತಾರಲ್ಲ, ಸ್ವಲ್ಪ ಕ್ಯಾಲ್ಕುಲೇಷನ್ ತೊಂದರೆ ಆಗುತ್ತೆ. ಅವಾಗ ನಾವು ಕ್ಯಾಲ್ಕುಲೇಟರ್ ತಗೊಂಡು ತಿಳ್ಕೊಬೇಕು. ಹೌದ್ರೆ? ಅದಕ್ಕೆ ಓಕೆನೇ ಸರಿ. ಈಗ ಮುಂದಿನ ದಾಖಲೆ ಮಾಡ್ರಿ, ಮುಂದಿನ ದಾಖಲೆ ಹೋಗ್ಬನ್ರಿ. ಈಗ ಸರ ಅಂಕಗಳು ಏನದಾವ ಸರ್? ಈಗ 5 ಕೊಟ್ಟಿರ್ತಂದ್ರೆ 15 ಅಂಕಗಳಿದೆ. ಹೌದು ಸರ್, 15 ಅಂಕಗಳಿದೆ. 5 ಅಂತಂದ್ರೆ 33% ಆಗುತ್ತೆ. ಹೌದು. ಒಂದು ಮಗು ಎಲ್ಲಾ ಚಟುವಟಿಕೆಗಳು ಒಂದೇ ಸಲ ಇದ್ದ ಅಂತಂದ್ರೆ ಅದಕ್ಕೆ 4 ಕೊಡ್ಬಾರ್ದು ಅಂತ 5 ಕೊಟ್ಟು ಬರ್ತೈತೆ ಸರ್. 5 ಕೊಟ್ಟು ಬರ್ತೈತೆ, 4 ಕೊಡಂಗಿಲ್ಲ ಸರ್. ಯಾವಾಗ್ಲೂ 1-2 ಮಕ್ಕಳು ಇಟ್ಕೋಬೇಕು. ಇಲ್ಲ ಸೌಮ್ಯ 2 ಸ್ಪರ್ಧೆಯಿಂದ ಏನ್ ತೊಂದರೆ ಇಲ್ಲ. ಕೆಲವೊಂದು ಮಕ್ಕಳು ಈಗ ಉದಾಹರಣೆಗೆ ಒಂದು ಮಗು ಬಂದ, ಒಮ್ಮೆ ಪುಸ್ತಕ ಕೊಟ್ಟಿ, ಅವನ ಈ ಅಸ ಹೋಗ್ತಾನೆ, ಅವನಿಗೆ ತಗೋ ಏನೋ ಗೊತ್ತಿಲ್ಲ, ಅನ್ನೋದು ಹಿಡ್ಕೊಂಡು ಕುತ್ಕೊಂಡ್ಬಿಟ್ಟ. ಅವನು ನೀವು ಹೇಳ್ಬೋದು, ಈ ಮಗು 1ನೇ ಸ್ತರದಾಗ ಐತೆ ಸರ್, 3ನೇ ಸ್ತರ ಮಗು ಕರೀದ್ರೆ ಓದ್ತಾನ್ರಿ, ಅವ್ನು ಜಾಸ್ತಿ ನಾವು ಅದ್ರ ಮೇಲೆ ಕೆಲಸ ಶ್ರಮವಸನ ರೆಗ್ಯುಲರ್ ಅಂತ ಹೇಳ್ಬೋದು ನೀವು. ಅಂತ ನೀವು ಉತ್ತರ ಇರ್ತದೆ ನಿಮ್ಮ ಕಡೆಗೆ. ಹೌದ್ರೆ? ಹೊರತು ಎಲ್ಲರಿಗೂ 3ನೇ ಸ್ತರ ಕೊಟ್ಬಿಟ್ರ ಯಾರೋ ವಿಸಿಟ್ ಮಾಡಿದ್ರೆ ಏನು ಉತ್ತರ ಕೊಡ್ತೀರಿ? ಹೌದ್ರೆ? ನೈಜ ಸ್ಥಿತಿ ಏನೈತೆ ಅದ ಇಡೋದು ಬೆಸ್ಟ್. ಹೌದ್ರೆ? ಕೆಲವೊಂದು ನಾವೆಲ್ಲ ಒಬ್ಬರು ಪ್ರೆಸೆಂಟ್ ಹಾಕೊಂಡು ಹೋಗ್ತೀವಿ, ಕೊನೆಗೆ ಓದಿ ಹಾಕೋಣ ಮಡಿ ಬರ್ತಾನ ತೊಂದರೆ ಇದೆ. ಹೇಳ್ಬೋದು ನೈಜ ಸ್ಥಿತಿನೇ ಇರ್ಬೇಕು. ಓಕೆ, ಸರಿನಾ? ಮುಂದಿನ ದಾಖಲೆ ಹೋಗ್ರಿ. ಹಾಗಾದ್ರೆ ಈ ತೋರಿಸಿದಲ್ಲಿ ದಾಖಲೆ ಎಷ್ಟು ಇರ್ಬೇಕು ನಮ್ಮ ಕಡೆ? ಇಲ್ಲ ಸರ್, ಇದು ಉದಾಹರಣೆ ಇದು 3 ಕಲಿಕೆ ಫಲ ಒಂದು ಎಫೆಕ್ಟ್ ಅಂತ ಡಿವೈಡ್ ಮಾಡ್ಕೊಂಡ್ವಿ. ಈಗ ನಾವು ಫಾರ್ಮೆಟ್ ತೋರಿಸಿರಲ್ಲ, ಎಷ್ಟು ಇರ್ಬೇಕು ನಮ್ಮ ಕಡೆಗೆ? ಮತ್ತೆ 3 ಇರ್ಬೇಕು. ಅದೇ ಅದನ್ನ ಸ್ವಲ್ಪ ನಾ ತಲೆಗೆ ಇಟ್ಕೊಂಡು 3 ಇರ್ಬೇಕು. ನೀವು ಈ ಫಾರ್ಮೆಟ್ ಹಾಕಿದ್ರು ನಡೀತೈತಿ, ಹಾಕದೇ ಇದ್ರು ನಡೀತೈತಿ ನಿಮ್ಮ ಕಡೆಗೆ. ಆದ್ರೂ ಒಂದು ಟೋಟಲ್ ಇರ್ಬೇಕಂತ ನಾವು ಹೇಳ್ತೇವೆ. ಹೌದಾ? ಈಗ ನೋಡ್ರಿ, ಕ್ರಮ ಸಂಖ್ಯೆ FA1 ಇದೆ, FA1 FA2. ಹೌದಾ? ಹೌದು. ವಿದ್ಯಾರ್ಥಿಗಳ ಹೆಸರು ಕೆಲವಿನ ಫಲ 1 ಬರಬೇಕು. 1 ಕೆಲವಿನ ಫಲ 2
ಈಗ ಅವ್ನು ಮೊನ್ನೆ ರಾಜುನ ತಗೊಂಡ್ರಿ, ರಾಜು ಆಯ್ಕೆ ಮಾಡ್ಕೊಂಡ್ರಿ. ಕಲಿವಿನ ಬಂದ್ರಾಗ ಅವ್ನ ಎಷ್ಟು ತೊಗೊಂಡ್ ಮಾಡಿಸೋ 5. ಎರಡನೇದ್ರಾಗ ಎಷ್ಟು ತೊಗೊಂಡ್ ಅಂದ್ರೆ ಊಹಿಸೋದು 10. ಎಸ್. ಮೂರನೇದಾಗ ಎಷ್ಟು ತೊಗೊಂಡ್ರಿ 5. ಈಗ ಒಟ್ಟು ಎಷ್ಟು ಆಯ್ತ್ರಿ 25. ಹೌದಲ್ರಿ 20. ಸಾರಿ ಸರ್ 20. ಹೌದ್ರೆ ಇನ್ನೊಬ್ಬರ ಮಗನ ಉದಾಹರಣೆ ತಗೋಣ, ಆಮೇಲೆ ಕ್ಯಾಲ್ಕುಲೇಷನ್ ಹೋಗೋಣ. ಓಕೆ. ಈಗ ಎರಡನೇದು ಸವಿತಾ ಹುಡುಗಿ ಮೊದಲನೇ ಕಲಿತಾಗ ನೀವು ಹೇಳಿ 10 ಮಾಡ್ರಿ, ಎರಡನೇದು 15 ಮಾಡ್ರಿ, ಮೂರನೇದು ಎಷ್ಟು ಮಾಡ್ರಿ 10. ಹಂಗಾದ್ರೆ ಎಷ್ಟು ಆಗ್ತದೆ ಸರ್ 35. ಈಗ ಇಬ್ಬರನ್ನ ಲೆಕ್ಕ ಮಾಡ್ತೀವಿ ಸಾಕು, ಜಾಸ್ತಿ ಮಾಡಿ. ಒಂದು ಕಲಿಯನ್ ಫಲಕ್ಕೆ ನಾವು ಎಷ್ಟು ಮಾರ್ಕ್ಸ್ ಫಿಕ್ಸ್ ಮಾಡೀವಿ 15. ಎರಡನೇ ಕಲಿಯನ್ ಫಲಕ್ಕೆ 15, ಮೂರನೇ ಕಲಿಯನ್ ಫಲಕ್ಕೆ 15, ಒಟ್ಟು 45. ಹೌದ್ರೆ ಒಟ್ಟು 45ಕ್ಕ ರಾಜು ಎಷ್ಟು ಒಂದ್ರಿ 21. ಹಾಗಾದ್ರೆ ಇಲ್ಲಿ ಬರ್ರಿ ರಾಜು ಕಷ್ಟ ಮಾಡಕಂದ್ರೆ ಈಗ ನಾನು ರಾಜು 21 ಅಂದ್ರೆ ಎಷ್ಟಕ್ರಿ 45. ಅದರಿಂದ ಶೇಕಡ ಎಷ್ಟು ಹೋಗ್ತೀವಿ ನಾವು 15ಕ್ಕೆ ಕನ್ವರ್ಟ್ ಮಾಡ್ಕೋಬೇಕು. ಹೌದ್ರಿ. ಈಗ 15ಕ್ಕೆ ಕನ್ವರ್ಟ್ ಮಾಡಿದಾಗ ಸ್ವಲ್ಪ ಕ್ಯಾಲ್ಕುಲೇಷನ್ ಮಾಡಿ 15 ಈ ತರ ಗ್ರೇಡ್. ಓಕೆ. ಈಗ ಹಳೆ ಮಗು ತಗೊಂಡ್ರಿ ಎಷ್ಟು ಐತಿ ಒಂದು ಮಾಡ್ಸಕ್ಕಿತ್ತು 35. ಸವಿತಂದಿದ್ದು 35 ಪಡ್ಕೊಂಡ್ ಮಾಡ ಎಷ್ಟಕ್ರಿ 45. ಅದರಿಂದ ಶೇಕಡ 15 ತೆಗಿರಿ 12 ಆದ್ರೆ ಓಕೆ 12 ಅಂತ ಹೇಳ್ಬೋಣ ನಾವು ಉತ್ತರ. ಈಗ 15 12 ಅಂತ ಹೇಳಿದ್ರೆ ಏನು ಕೊಡೋಣ ಸರ್ ಗ್ರೇಡ್ ಎ 80%. ಇವೆಲ್ಲವೂ ಗ್ರೇಡಿಂಗ್ ಹಾಕೊಂತ ಹೋಗೋದ್ರಿ. ಇದು ಎಫ್ ಎ ದಾಖಲೆ ಇರುತ್ತೆ. ಕಲಿವಿನ ಫಲ 3 ಆದ್ರೆ 3 ಹಾಳೆಗಳು ಬೇಕಂತ ಮೊದಲೇ ತೋರಿಸಿದ್ರು. 4 ಆದ್ರೆ 4 ಹಾಳೆಬೇಕು. 4 ಮಾಡಿದ್ರೆ ಕಲಿವಿನ ಫಲ 1 2 3 1 2 3 4ನೇ ತಗೋಬೇಕು. ಕಲಿವಿನ ಫಲ 3 ಮಾಡಿದ್ರೆ 3 ತಗೋಬೇಕು, 5 ಮಾಡಿದ್ರೆ 5 ತಗೋಬೇಕು. ಹೆಂಗೆ ನೀವು ಡಿವೈಡ್ ಮಾಡಿ ಎಷ್ಟು ಕಲಿವಿನ ಫಲ ಅದಾವು ಅದರಲ್ಲಿ ಶೇಕಡ 25 ಒಂದು ಎಫ್ ಎ ತಗೋಬೇಕು. ಕ್ಲಿಯರ್ ಆಗೈತಿ? ಎಷ್ಟು ಕಲಿವಿನ ಫಲ ಅದಾವು? ಉದಾಹರಣೆಗೆ ನನ್ನ ಕಲಿವಿನ ಫಲ 16 ಅದಾವು. ಹಂಗಾರೆ ಅದನ್ನ ಶೇಕಡ 25 ಎಷ್ಟು ಆಗತ್ರಿ? 16 ಶೇಕಡ 25. ವೆರಿ ಗುಡ್. 4 ಆಗ್ತದ್ರಿ. 50% ಅಂದ್ರೆ ಎಷ್ಟು ಆಗ್ತದ್ರಿ? 8 ಆಗ್ತದ್ರಿ. 75% ಅಂದ್ರೆ ಎಷ್ಟು ಆಗ್ತದ್ರಿ? 100% ಅಂದ್ರೆ ಎಷ್ಟು ಆಗ್ತದ್ರಿ? 16. ನಮ್ಮ ಕಲಿವಿನ ಫಲ ಎಷ್ಟು ಅದಾವು? ನನ್ನ ತರಗತಿ ಯಾವುದು, ನಾ ಯಾವ ತರಗತಿ ಪಾಠ ಮಾಡಿದ್ರಿ ಅದರಲ್ಲಿ ಅದನ್ನ ಡಿವೈಡ್ ಮಾಡ್ತೀವಿ. ಅದರಿಂದ ಒಂದು ಮಂದಿ ಎಫೆಕ್ಟ್ ಎಷ್ಟು ಬರ್ತಾವು ಈ ತರದೊಂದು ಮಾದರಿಯಾಗಿ ತೋರಿಸಿದ್ದೇವೆ. ನಿಮ್ಮ ತರಗತಿಯಲ್ಲಿ ನಿಮಗೆ ಅನುಕೂಲನೋ ಅದೇ ತರ ನೀವು ಕಲಿವಿನ ಫಲ ಡಿವೈಡ್ ಮಾಡ್ಕೊಂಡು ಮಾಡಬಹುದು. ಓಕೆನಾ? ಸರಿ. ಒಟ್ಟು ಆದ್ಮೇಲೆ 15ಕ್ಕೆ ಒಟ್ಟು ಮಾಡಿ ಗ್ರೇಡ್ ಆಮೇಲೆ ಕೊಡ್ರೆ ಇಲ್ಲಿ 15ಕ್ಕೆ ಕೊಡ್ರೆ 15 ಕೊಡ್ರೆ ಇಲ್ಲಿ ಗ್ರೇಡ್ ಕೊಡ್ರೆ ಇಲ್ಲಿ ಗ್ರೇಡ್. ಓಕೆ ಸರಿ. 15ಕ್ಕೆ ಎಷ್ಟು ಬಂದಿದೆ? 6 7 ಪ್ರಶ್ನೆ ಪತ್ರಿಕೆ ನೋಡಿ. ಒಂದು ಪ್ರಶ್ನೆ ಪತ್ರಿಕೆ ಫಸ್ಟ್ ಇದು ಕ್ಲಿಯರ್ ಮಾಡ್ತೀನಿ. 1 2 3 ಸದ್ಯ ಎಕ್ಸಾಮ್ ಇಂದ ಇದೆ. ಹೌದಾ? ಅದು ಬಿಟ್ಟಾಗ್ರಿ. ಅದು ಮುಂದೆ ಐತಿ 3ನೇ ತರಗತಿ ಏನ್ ಮಾಡೋಣ ವಿಚಾರ ಮಾಡೋಣ. ಈಗ 4 5 6 7 8 ನಮ್ಮಲ್ಲಿ ಇರೋದು. ಹೌದಾ? 4ನೇ ತರಗತಿಗೆ ನಾವು ಪರೀಕ್ಷೆ ಮಾಡುವಾಗ 2 ತರದ ಪ್ರಶ್ನೆ ಪತ್ರಿಕೆಗಳನ್ನು ತೆಗಿಬೇಕು. ಒಂದು ಫೋಕಸಿ ಮಕ್ಕಳಿಗೆ, ಒಂದು ಮುಂದುವರೆದಂತ ಮಕ್ಕಳಿಗೆ. ಹೌದ್ರೆ? ಈಗ ಫೋಕಸಿ ಮಕ್ಕಳಿಗೆ ನಾವೇನು ಪ್ರಶ್ನೆ ಪತ್ರಿಕೆ ಮಾಡ್ತಾವಲ್ಲ ಆ ಪ್ರಶ್ನೆ ಅದರಲ್ಲಿ ಇರುವ ಪ್ರಶ್ನೆ ಎರಡಲ್ಲ ಅವಲಂಬಿತವಾಗಿರ್ಬೇಕು. ಅವ್ರು ಯಾವ ಚಟುವಟಿಕೆ ಮಾಡ್ರ, 1ನೇ ಚಟುವಟಿಕೆ ಕಲಿವಿನ ಫಲದಲ್ಲಿ 2ನೇ ಚಟುವಟಿಕೆ ಮಾಡ್ರ, 3ನೇ ಚಟುವಟಿಕೆ ಮಾಡಿದ್ರ 1 2 3 ಅಷ್ಟೇ ತಗೊಂಡ್ರೆ 1 2 3 ಚಟುವಟಿಕೆ ಆಧಾರಿತ ಪ್ರಶ್ನೆ ಪತ್ರಿಕೆ ಬೇಕು. ಯಾರಿಗೆ? ಫೋಕಸಿ ಮಕ್ಕಳಿಗೆ ಅಥವಾ ಈ ತರ 1 2 ಇರುವಂತ ಮಕ್ಕಳಿಗೆ. ಹೌದ್ರೆ? ಇನ್ನು 2ನೇ ಪ್ರಶ್ನೆ ಪತ್ರಿಕೆ ತೆಗಿಬೇಕು. ಅದು ಯಾರಿಗೆ? 3ನೇ ಸ್ತರದಲ್ಲಿರುವ ಮಕ್ಕಳಿಗೆ. ಅಲ್ಲಿ ಯಾವ ಪ್ರಶ್ನೆಗಳಿರಬೇಕು? 3ನೇ ಸ್ತರದಲ್ಲಿ ಯಾವ ಚಟುವಟಿಕೆ ಅದಾವು ಅದರ ಮೇಲೆ ಹೆಚ್ಚಾಗಿ ಕಲಿವಿನ ಫಲದ ಮೇಲೆ ಆಧಾರಿತ ಕ್ವಶನ್ ಇರಬೇಕು. ಕ್ಲಿಯರ್ ಆಗ್ತದೆ? ಹಾಗಾದ್ರೆ 4ರಿಂದ 8 ನಾ ಹೇಳಕ್ ಹೇಳಿದ್ರೆ ಹೌದ್ರಿ 1 2 3 ಸದ್ಯ ಎಕ್ಸಾಮ್ ಇಲ್ಲ ಅಂತ ಹೇಳಿ. ಹೌದಿಲ್ಲ ರೀ 4ರಿಂದ 8 ರೀ. 4ರಿಂದ 8ವರೆಗೆ 2 ತರದ ಪ್ರಶ್ನೆ ಪತ್ರಿಕೆಗಳು. ಒಂದು ಪ್ರಶ್ನೆ ಪತ್ರಿಕೆ ಯಾರಿಗೆ ಅಂತ ಹೇಳಿದ್ರೆ ತರ 1ರಲ್ಲಿ ಅಥವಾ 2ರಲ್ಲಿ ಇದ್ದವರಿಗೆ
ಸ್ವಲ್ಪ ಈಸಿ ಆಗಿರ್ಬೇಕು ಕ್ವಶನ್, ಹೌದಾ? ಲೆವೆಲ್ 1 2 ಹಾ. ಲೆವೆಲ್ 1 ಇದರಿ ಗ್ರೂಪಿಂಗ್ ಇಲ್ರಿ ನಾವು. ಈಗ ಉದಾಹರಣೆಗೆ 4ನೇ ತರಗತಿ ನಾವು ತಂದಿನಿ ಕಡಿಮೆ ತರ ಇದು ವಿಷಯ ಬೇಕಾದ್ರೆ ಕನ್ನಡ ಬರ್ತದೆ ಬಿಡಿ, ಮತ್ತೆ ಹಾಕ್ಬಿಟ್ಟು ವಿಷಯ ಬೇಕಾದ್ರೆ ಕನ್ನಡ ಇಲ್ಲ ಹಾಕಿರಿ, ವಿಷಯ ಕನ್ನಡ ಹಾಕ್ತಾರೆ. ಈ ಕಡಿಮೆ ಫಲ ನಾನು ಎಸೆ 1 ಮಾಡ್ತಾ ಇದ್ದೀನಿ. 1ನೇ ಕಲಿತ ಫಲದಿಂದ ನಾನು ಯಾವ ಪ್ರಶ್ನೆ ತೆಗೆದೇನೆ ಆ ಪ್ರಶ್ನೆಗೆ ಎಷ್ಟು ಅಂಕ ಇಟ್ಟಿದೆ ಅಂತ ಬರೀಬೇಕು. ಆ ಪ್ರಶ್ನೆಗೆ ಎಷ್ಟು ಅಂಕ ನಾನು ಇಟ್ಟಿದ್ದೇನೆ, ಅದಕ್ಕೆ ಮೀಸಲಿದೆ ಎಷ್ಟು ಅಂಕ ಅಂತ ಅಷ್ಟು ಬರೆದ್ರೆ ಅದ ಗ್ರೂಪ್ ಇಲ್ಲ, ಮತ್ತೇನು ಬರೆಯಂಗಿಲ್ಲ. ಹೌದ್ರೆ